ತಾತ ಅದ್ಯಾಕ್ ಮೊಟ್ಟೆನೆ ತೆಗ್ದಿಲ್ಲ ಇವತ್ತು? ಮೊಟ್ಟೆನೆ ಕಾಣ್ತಿಲ್ಲ, ಈ ಕೋಳಿ ಮೊಟ್ಟೆ ಇಲ್ವಾ? ಇಲ್ಲ ಕಣ್ಲ ಪಾಪ, ಈ ಕೋಳಿಲಿ ಮೊಟ್ಟೆ ಇರಲ್ಲ, ಸುಮ್ನಿರು. ನಿನಗ್ ಬೇಕಂದ್ರೆ ಬೇಕಾದ್ರೆ ನಿಮ್ಮ ಅಜ್ಜಿಗೆ ಮಂತವಳನೆ ಅವತ್ತು ಅಂಗಡಿಯಿಂದ ತಗೊಂಬಂದಿದ್ದೆ ನೋಡು, ಅವನ್ನ ಬೇಕಾದ್ರೆ ಬೇಯಿಸ್ಕೊಡಂತ ಹೇಳ್ತೀನಿ, ಬೇಯಿಸ್ಕೊಂಡ್ ತಿನ್ನು ಅಂತೆ, ಸುಮ್ನಿರು. ಇದ್ರಲ್ಲಿ ಇರಲ್ಲ ಕಣ್ಲ ಪಾಪ, ಬಾಯ್ಲರ್ ಕೋಳಿ ಅಲ್ವಾ ಇದು, ಇದ್ರಲ್ಲಿ ಇರಲ್ಲ ಮೊಟ್ಟೆ. ಅದೇನ್ ತಾತ, ಹಂಗಾರೆ ಮೊನ್ನೆ ಮಾತ್ರ ನಾವು ಕೋಳಿ ತಗೊಂಬಂದ್ ಮಂತಾವ್ ಕಟ್ ಮಾಡಿವ್ ನೋಡು, ಅವಾಗ ಮಾತ್ರ ಮೊಟ್ಟೆ ಇದ್ದು ಆ ಕೋಳಿಲ್ ಮಾತ್ರ, ಈ ಕೋಳಿಲ್ ಯಾಕೆ ಮೊಟ್ಟೆ ಇಲ್ಲ ಹಂಗಾರೆ? ಅದು ಫಾರಂ ಕೋಳಿ ಕಣ್ಲ ಪಾಪ, ಅದ್ರಲ್ಲಿ ಮೊಟ್ಟೆ ಇರುತ್ತೆ, ಇದ್ರಲ್ಲಿ ಇರಲ್ಲ ಕಣಪ್ಪ. ನನ್ಗಂತೂ ಗೊತ್ತಿಲ್ಲ ಅದೇನಕ್ಕೋ ಎತ್ತ ಅಂತ, ನನಗ್ ತಲೆ ತಿನ್ಬೇಡ. ಸರಿ ಕಣ್ ಬಿಡ್ತಾತವ್, ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ? ನನ್ಗೆ ಡೌಟ್ ಇತ್ತು, ಅದು ಕ್ಲಿಯರ್ ಮಾಡ್ಕೊಂಡೆ. ಇನ್ನು ಏನೇನೋ ಡೌಟ್ ಇತ್ತು, ಬಿಡು, ನೀನ್ ಸುಮ್ನೆ ಕೋಪ ಮಾಡ್ಕೊಳ್ತೀಯ ನೀನು ಕೇಳಿರೆ. ಕಣ ಆಯ್ತು ಹೋಗ್ಲಾ ಪಾಪ, ನನ್ ತಲೆ ತಿನ್ಬೇಡವು. ಕೆಲ್ಸ ಮಾಡತಾ ಬಂದ್ಬಿಟ್ಟು ಅದು ಇದು ಕೇಳ್ತಾನೆ ಇರ್ತೀಯಪ್ಪ, ನನ್ ಕೆಲ್ಸ ಮಾಡಕ್ಕಾಗಲ್ಲ, ಏನಿಲ್ಲ. ಹೋಗಿ ಕೋಳಿ ಮಾಂಸ ಹಾಕೋದಕ್ಕೆ ಪಾತ್ರೆ ಏನಾರ ತಗೊಂಬ ಹೋಗು. ಪಾತ್ರೆ ಇಲ್ಲ ಏನು ಮಾಂಸ ಹಾಕೊಂಡ್ ಹೋಗೋದಕ್ಕೆ, ಹೊಡೋಗ್ ತಗೊಂಬ ಹೋಗು. ಸರಿ ಕಣ್ ತಾತ, ಆಯ್ತು, ಹೋಗಿ ತಗೊಂಬರ್ತೀನಿ ಬಿಡು. ಪಾಪ ಅತ್ಲಾಗಿಂದ ಬರ್ಬೇಕಾದ್ರೆ ಅಲ್ಲೇ ಮನೆ ಮಗ್ಳಲ್ಲಿ ಆ ಕರ ಕಟ್ಟಾಕಿವಿ, ಒಂಚೂರು ಹುಲ್ಲು ಹಾಕ್ಬಾರ್ಲ, ಹಂಗೆ ಒಂಚೂರು ಒಣ ಹುಲ್ಲು ಹಾಕ್ಬಾ. ಯಾಕ್ ತಾತ, ಅದು ಹುಲ್ಲು ಗಿಲ್ಲು ಏನು ಬೇಡ, ಸುಮ್ನಿರು. ಬೆಳಗ್ಗೆ ಏನು ಅವ್ರಮ್ಮ ಹಾಲು ಕುಡ್ಸು ಹೋಗೈತೆ, ತಿರ್ಗಾ ಇವಾಗ ಹುಲ್ಲು ಹಾಕಕ್ ಹೋಗೋಣ ಅದಕ್ಕೆ. ಹಂಗಲ್ಲ ಕಂಡ್ಲ ಪಾಪ, ಅಲ್ಲೇ ಆ ಕರ ಆಯ್ತು ನೋಡು, ದೊಡ್ಡದಾಗೈತೆ. ಬರೀ ಅವ್ರ ಅಮ್ಮಂದ ಹಾಲು ಸಾಕಾಗಲ್ಲ ಕಣೋ ಅದಕ್ಕೆ. ಅದಕ್ಕೆ ಒಂಚೂರು ಹಸ್ರು ಮೇವು, ಒಣ ಹುಲ್ಲು, ಬೂಸ, ಹಿಂಡಿ ಎಲ್ಲ ಕೊಡ್ತಿರ್ಬೇಕು, ಅವಾಗ್ಲೇ ಅಲ್ವಾ ದೊಡ್ಡದಾಗದವು. ಗೊತ್ತಿರಲ್ ಕಣ್ ತಾತವ್, ಯಾವಾಗ್ಲೂ ಹಾಲು ಕುಡಿತಿತ್ತು ನೋಡು, ಅದಕ್ಕೆ ನಾನು ಹಾಲೇ ಕುಡಿತ ಅನ್ಕೊಂಡಿದ್ದೆ. ದೊಡ್ಡ ಹಸುಗಳು ಮಾತ್ರ ಮೇವು ತಿಂತಾವೆ, ಇವು ಸಣ್ಣ ಕರುಗಳು ತಿನ್ನಲ್ಲ ಅನ್ಕೊಂಡಿದ್ದೆ ಕಣ್ ತಾತವ್, ನನಗ್ ಗೊತ್ತಿರಲಿಲ್ಲ. ಇದ್ಯಾಕ್ ಕೋಳಿ ಇಲ್ಲಿ ತಗೊಂಬಂದ್ ಕಟ್ ಮಾಡ್ತಿದ್ರ? ಯಾಕೆ ಕೋಳಿ ಅಂಗಡಿ ತಗ ಹೋಗಿದ್ರೆ ಅಲ್ಲೇ ಕಟ್ ಮಾಡಿಸ್ಕೊಂಡ್ ಬರೋದಲ್ವೇನ್ ಮಾಮ? 10-20 ರೂಪಾಯಿ ಮಕ ನೋಡ್ಕೊಂಡು ನೀವು ಇಲ್ಲಿ ತಗೊಂಬಂದ್ ಕೋಳಿ ಕಟ್ ಮಾಡ್ತಿದ್ರ? ಏನ್ ಕ್ಲೀನಿಂಗ್ ಚಾರ್ಜ್ 40 ರೂಪಾಯಿ ಆಗ್ತಿತ್ತಪ್ಪ 2 ಕೋಳಿಯಿಂದ ಆತ್ಲಾಗೆ. ಅಲ್ಲೇ ಕಟ್ ಮಾಡಿಸ್ಕೊಂಡ್ ಬಂದಿದ್ರೆ ಆಗ್ತಿರಲ್ವಾ ಆತ್ಲಾಗೆ? ಇಲ್ಲ ಕಣಮ್ಮ, ನಾನು ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋಣಂತಾನೆ ಹೋಗಿದ್ದು. ಇಲ್ಲಿ ಯಾರು ತಿರ್ಗಾ ಎಣ್ಗಾಡೋನಂತ ನೋಡಿರೆ ಅಲ್ಲಿ ಆ ಕೋಳಿ ಅಂಗಡಿ ತವ ಅವ್ನ್ ಜಯಣ್ಣ ಇರಿಲ್ಲ ಕಣಮ್ಮ, ಅವ್ನ ಹುಡುಗ ಮಾತ್ರ ಇದ್ದ. ಅವ್ನ ಮಗ ಏನೋ ಬೆಂಗಳೂರಿಂದ ಏನೋ ಬಂದಾನಂತೆ. ಆ ಹುಡುಗಂಗೆ ಕೋಳಿ ಗಿಳಿ ಏನು ಕಟ್ ಮಾಡಕ್ ಬರಲ್ಲ, ಬರೀ ಕೋಳಿ ಮಾತ್ರ ಕೊಟ್ಟ. ಕ್ಲೀನಿಂಗ್ ಗಿನಿಂಗ್ ಇಲ್ಲ ಕಣ್ರಂಗಜ್ಜ ಅಂತ ಹೇಳ್ದ. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಅತ್ಲಾಗಿ ಬರೀ ಕೋಳಿ ತಗೊಂಬಂದ್ ಇಲ್ಲೇ ಮಂತಾವ್ಲೆ ಕಟ್ ಮಾಡೋಣ ಅಂತ ಬಂದೆ ಕಣಮ್ಮ. ಇನ್ನೇನ್ ಮಾಡೋಣ, ತಗೊಂಡ್ ಕೋಳಿ ತಗೊಂಡ್ಬಿಟ್ಟಿದ್ದೀನಿ, ಮೊದ್ಲೇ ತಗೊಂಡ್ಬಿಟ್ಟಿದ್ದೆ. ಮೊದ್ಲೇ ಕ್ಲೀನಿಂಗ್ ಇಲ್ಲ ಅಂತ ಗೊತ್ತಿದ್ರೆ ಬೇರೆ ಅಂಗಡಿಗಾರ ಹೋಗತ್ಲಾಗ ತಗೊಂಬರೋದಾರ ತಗೊಂಬರ್ತಿದ್ದೆ. ಇನ್ನೇನ್ ತಗೊಂಡಾದ್ಮೇಲೆ ಇನ್ನೇನು ವಾಪಸ್ ಕೊಟ್ಟು ಬರಕ್ಕೂ ಆಗಲ್ಲ, ಏನಿಲ್ಲ, ಏನ್ ಮಾಡೋಣ ಹೇಳು. ಅದಕ್ಕತ್ಲಾಗಿ ತಗೊಂಬಂದ್ ಇಲ್ಲೇ ಕಟ್ ಮಾಡ್ತಿದ್ದೀನಿ ಕಣಮ್ಮ. ಮಾಮ, ನಾನ್ ಆಳದವಳು ಸುಮ್ನಾರ ಆಗ್ಲಿಲ್ಲ, ಏನಿಲ್ಲ. ಹೋಗ್ ಮಾಮ ಅತ್ಲಾಗಿ ಕೋಳಿ ತಗೊಂಬ ಅತ್ಲಾಗಂತ ನಾನು ಹೇಳಿದ್ದೆ, ತಪ್ಪಾಯ್ತು ನೋಡ್ರಿ ಅತ್ಲಾಗಿ. ಪಾಪ ನಿಮ್ಗೂ ಅಯ್ಯೋ ಅನ್ಸಂಗ ಆಯ್ತು ಅತ್ಲಾಗಿ. ಅಲ್ಲ ಕಣ ಮಾಮ, ಅತ್ಲಾಗಿ ಸುಮ್ನಾದ್ರೂ ಕೊಟ್ಟತ್ಲಾಗ ಬಂದಿದ್ರು ಆಗ್ತಿರಲ್ವ ಅತ್ಲಾಗಿ? ಇಲ್ಲಿ ನೋಡ್ರಿ ನೀವು ಪೇಚಾಟ ಪಡ್ತಿರೋದು, ನಿಮಗ್ ಸೊಂಟ ಆಗಲ್ಲ, ಏನಿಲ್ಲ, ಕಾಲ್ ನೋವು ಬೇರೆ ಅಂತಿರ್ತೀರಾ. ತಕೊಂಡ್ ಬಿಡಮ್ಮ, ಏನು ಆಗಲ್ಲ. ಏನ್ ಅಪರೂಪಕ್ಕೆ ಒಂದ್ ದಿವಸ ಕೋಳಿ ಕಟ್ ಮಾಡ್ಕೊಂಡ್ ತಿಂದ್ರೆ ಏನಮ್ಮ ತಪ್ಪು? ಮೊದ್ಲೆಲ್ಲ ಕ್ಲೀನಿಂಗ್ ಇತ್ತು ಅನ್ಕೊಂಡಿದ್ಯಾ? ನಮ್ ನಾಟಿ ಕೋಳಿ ಎಲ್ಲ ಮಂತವಲನೇನ ಕುಯ್ಕೊಂಡು ತಿಂತಿದ್ದು ಕಣಮ್ಮ. ಇವಾಗೆ ನಂಗೆ ಏನಂದ್ರೆ ಜನಗಳು ರೂಢಿ ಆಗ್ಬಿಟ್ಟಿದ್ದಾರೆ ಕೋಳಿ ಅಂಗಡಿ ತಾವಲೆ ಕಟ್ ಮಾಡಿಸ್ಕೊಂಡ್ ಬರೋದು. ಏನು ಆಗಲ್ ಕಂಡ್ಬಿಡು, ನನ್ಗೇನಿದೇನು ಏನೇನ್ ದೊಡ್ಡ ಕೆಲ್ಸ ಏನಲ್ಲ ಬಿಡು. ಲೇ ಪಾಪ ಒಡೋಗ್ಲಾ, ನಿನ್ಗೆ ಹೇಳಿಲ್ವೇನಾ ಆ ಕರುಕ್ ಒಂದ್ ಸ್ವಲ್ಪ ಮೇವಾಗ್ಬಾರ್ಲಾ ಅಂತ ಹೇಳಿದೀನಿ, ತಿರ್ಗಾ ನೀನ್ ಇಲ್ಲೇ ನಿನ್ಕಂಡ್ ನೋಡ್ತಿದ್ಯಾ? ಒಡಗ ಮಣಿ, ಒಡಗಮ್ಮ ಒಂದ್ ಪಾತ್ರೆ ಏನಾರ ತಗೊಂಬ, ಕೋಳಿ ಮಾಂಸ ಹಾಕೊಂಡ್ ಹೋಗೋದಕ್ಕೆ. ಏನು ಇಲ್ಲ ನೋಡು, ಪಾತ್ರೆನೋ ಬಟ್ಲನ ಏನಾರ ಕೊಟ್ಟು ಕಳ್ಸು. ಹಂಗೆ ಆ ಕರ ಆಯ್ತು ನೋಡು ನಮ್ದು, ಅದ್ರ ಮುಂದೆ ಒಂದ್ ಸ್ವಲ್ಪ ಹುಲ್ಲು ಹಾಕ್ಬೇಕಂತೆ, ಒಣ ಹುಲ್ಲು ಹಾಕ್ಬಿಡಮ್ಮ, ಹಂಗೆ ಒಂಚೂರು ರಾಗಿ ಹುಲ್ಲು ಏನಾದ್ರು. ನೋಡ್ದೇನ ಈ ಹುಡುಗನ್ನ? ಅಲ್ಲ ಕಣ್ಲ ಪಾಪ, ನಿನ್ಗೆ ಹೇಳಿದ್ರೆ ನೀನ್ ಕೆಲ್ಸನ ನಿಮ್ಮ ಅಮ್ಮಂಗೆ ಹೇಳ್ತೀಯ, ಪರವಾಗಿಲ್ಲ ಕಣೋ ನೀನು. ಹೇಳದೊಂದ್ ಕೆಲ್ಸ ಮಾಡಲ್ಲ, ಒಳಗ ನೀನೇ ಮಾಡ್ಬಾ. ಪಾಪ ನಿಮ್ಮಮ್ಮ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇವ್ನು ದೊಡ್ಡ ಮನುಷ್ಯ ನಿನ್ಕಂಡಿಲ್ ನೋಡ್ತಿದ್ದಾನ ಇವನು, ಅಂತದ್ರಲ್ಲಿ ಇವನು ಒಂದ್ ಕೆಲ್ಸ ಮಾಡಲ್ಲ ಅಂತಾನೆ. ಒಳಗ ಸುಮ್ನೆ ನೀನೇ ಹಾಕ್ಬಾ, ಓಡೋಗು, ಅಮ್ಮಂಗೆ ಯಾಕೆ ಕೇಳ್ತೀಯ? ತಾತ ಸುಮ್ನಿರು, ನಾನು ನೀನ್ ಕೋಳಿ ಎಲ್ಲ ಹೆಂಗ್ ರೆಡಿ ಮಾಡ್ತೀಯ ಅಂತ ನಾನು ನೋಡ್ಕೋಬೇಕು. ಮುಂದೆ ನಾನು ಕೋಳಿ ಕಟ್ ಮಾಡೋದ್ ಕಲ್ಕೋಬೇಕಲ್ವಾ ನಾನು? ಈ ತಾತ ನೋಡು. ಅಲ್ಲ ಕಣ್ಲ ಪಾಪ, ಅದೆಲ್ ಕಲ್ತೋ ಏನೋ ಕಣ್ಲ ಮಾತಾಡೋದಕ್ಕೆ. ಏನಾದ್ರೂ ಒಂದು ನೆಪ ಇಟ್ಕೊಂಡಿರ್ತೀಯಲ್ಲ ಪಾಪ. ಏನಾರ ಒಂದ್ ಕೆಲ್ಸ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದ್ ಹೇಳ್ತೀಯಪ್ಪ. ಏನ್ ಹುಡುಗ ಆಗಿದ್ಯೋ ಏನೋ. ನಿನ್ ವಯಸ್ಸಿದ್ದಾಗ ನಾನು ನಮ್ಮ ಅಪ್ಪನ ಮುಂದೆ ನಿನ್ ಕಣಕ್ಕೆ ಹುಚ್ಚವಿ ಕಾಣ್ತಿದ್ದೆ ಕಣ್ಲ ಪಾಪ, ನಮ್ಮ ಅಪ್ಪನ ಮುಂದೆ ಮಾತಾಡಕ್ಕೆ. ಅಯ್ಯ ಅಯ್ಯ ಅಯ್ಯ, ಇವಾಗಿನ ಇದೀರಾ ನೀವಂತೂ. ಅಯ್ಯ, ನಿಮಗ್ ಮಾತಾಡ್ಸಕ್ಕಾಗಲ್ಲ, ಹೇಳ್ರಿ ಮ್ಯಾಕತ್ಲಾಗ. ಸುನಿಲ, ಸುನಿಲ ಬಾರ ಇಲ್ಲಿ. ಯಾಕಲ್ಲ ಪ್ರವೀಣ, ಯಾಕೆ ಏನಾಯ್ತು ಹಿಂಗೆ ಮಂತ ಹುಡ್ಕೊಂಡ್ ಬಂದಿದ್ಯಾ? ಯಾಕೆ ನೋಟ್ಸ್ ಏನಾರ ಬೇಕಿತ್ತ? ನಂದು ಹೋಮ್ ವರ್ಕ್ ಎಲ್ಲ ಬರ್ದಾಯ್ತು, ಬೇಕಾದ್ರೆ ಕೊಡ್ತೀನಿ, ತಗೊಂಡೋಗ್ಬೇಕಾದ್ರೆ. ಇಲ್ಲ ಕಣ, ನಂದು ಹೋಮ್ ವರ್ಕ್ ಎಲ್ಲ ಬರ್ದಾಯ್ತು. ಇಲ್ಲಿ ಬಾಯಿಲಿ ನಿಂತವೇನೋ ಮಾತಾಡ್ಬೇಕು, ಬಾರ ಇಲ್ಲಿ, ಅರ್ಜೆಂಟು ಕಣ. ಯಾಕೆ ಪ್ರವೀಣ, ಯಾಕೆ ಏನಾಯ್ತಾ? ಯಾಕೆ ನಾ ಮೊನ್ನೆ ಕಲ್ಲಂಗಡಿ ಏನ್ ಕಿತ್ಕೊಂಬರಕ್ ಹೋಗಿದ್ದು ನೋಡು, ಆ ವಿಷಯ ಯಾರಿಗಾರ ಗೊತ್ತಾಯ್ತಾ ಏನು? ಇಲ್ಲ ಕಣಲು, ಆ ವಿಷಯ ಯಾಕೆ ಮಾತಾಡ್ತೀಯ, ಸುಮ್ನಿರು. ಮತ್ತೆ ಏನ್ ಗೊತ್ತೇನಲ್ಲ ಸುನಿಲ, ಮತ್ತೆ ನಾವು ಕ್ರಿಕೆಟ್ ಆಡಕ್ ಹೋಗ್ತಿದೀವಿ, ನೀನು ಬರ್ತೇನಂತ ಕೇಳೋದಕ್ ಬಂದೆ ಅಷ್ಟೇ.
ಮತ್ತೆ ನಿಮ್ ತಾತನ ಮುಂದೆ ಜೋರಾಗಿ ಕೇಳಿದ್ರೆ ಎಲ್ಲಿ ನಿಮ್ ತಾತ ಕಳ್ಸೋಲ್ಲೋ ಏನೋ ಎತ್ತ ಅಂದ್ಕೊಂಡು ನಾನು ನಿಧಾನ ಕಿವಿಲೆ ಕೇಳ್ತಿದೀನಿ. ಬರ್ತೀಯ ಕ್ರಿಕೆಟ್ ಆಡಕ್ಕೆ? ಹೋಗ್ತಿದೀವಿ ನಾನು, ಚಂದು, ಆ ಪ್ರಜ್ವಲ, ಗಿರೀಶ ಎಲ್ಲಾರು ಹೋಗ್ತಿದೀವಿ ಕಣೋ. ಪಕ್ಕದೂರವರೆಲ್ಲ ಬಂದಾರಂತೆ ಕ್ರಿಕೆಟ್ ಆಡೋದಕ್ಕೆ. ಎಲ್ಲಾರು ಟೀಮ್ ಕಟ್ಕೊಂಡು ಆಡ್ತಿದೀವಿ. ಬರ್ತೀಯನ್ ಹೇಳು ನೀನು? ಹೋಗಲ್ಲ ಪ್ರವೀಣ, ನಾನಂತೂ ಬರಲ್ಲ ಕಣ್ಲ. ನೀವು ಒಟ್ಟು ಮೋಸ ಮಾಡ್ತೀರಾ ನೀನು ಚಂದು. ಅವತ್ತು ಇಬ್ರಾಳು ನೀನು ಬ್ಯಾಟಿಂಗ್ ಆಡಕ್ ಹೋಗ್ಬಿಟ್ಟು ಔಟ್ ಆಗ್ದಂಗೆ ನನ್ಗೆ ಒಂದೇ ಒಂದು ಬಾಲು ಸಿಗ್ಲಿಲ್ಲ ಗೊತ್ತಾ ಆಟ ಆಡೋದಕ್ಕೆ. ನೀವಿಬ್ರಾಳೆ ಆಡ್ಬಿಟ್ರಿ, ನೀವೇ ಗೆಲ್ಲಿಸ್ಬಿಟ್ರಿ. ನಾನು ಎತ್ಲಾಗಿಂದ ಬ್ಯಾಟಿಂಗ್ ಆಡ್ಲಿಲ್ಲ, ಬರೀ ಫೀಲ್ಡಿಂಗ್ ಮಾಡಿದ್ದೆ ಆಯ್ತು. ಅವತ್ತು ಬಿಸಿಲೆಲ್ಲ ನಿಂತ್ಕೊಂಡು ಹೋಗ್ರಲ್ಲೋ, ನಾನು ಎಲ್ಲೂ ಬರಲ್ಲ. ಬರೀ ಮೋಸ ಮಾಡ್ತೀರಾ ನೀವು. ನನಗ್ ಬೇಕಾದ್ರೆ ಓಪನ್ ಬ್ಯಾಟಿಂಗ್ ಕೊಡ್ತೀನಿ ಅಂದ್ರೆ ಬೇಕಾದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ನಾನು. ಓ ಸುನಿಲ, ನಾವೇನ್ಲ ಮಾಡಕ್ಕಾಗುತ್ತೆ? ನಾವ್ ಔಟ್ ಆಗ್ದಂಗೆ ಗೆಲ್ಸಿದ್ದು ತಪ್ಪ ಹಂಗಾರೆ? ಔಟ್ ಆಗಿದ್ರೆ ನೀನ್ ಆಡ್ತಿರಿಲ್ವಾ? ಆಯ್ತು ಬಾರಪ್ಪ ಹಂಗಾರೆ ಇವತ್ತು ನೀನೇ ಓಪನ್ ಬ್ಯಾಟ್ಸ್ಮನ್ ಆಗಿ ಹೋಗುವಂತೆ ಬಾ. ಟಾಸ್ ಬಿದ್ರೆ ಏನಾದ್ರು ನೀನೇ ಓಪನ್ ಬ್ಯಾಟ್ಸ್ಮನ್ ಆಗಿ ಹೋಗುವಂತೆ ಬಾರಪ್ಪ ಹಂಗಾರೆ. ನೀನು ಚಂದು ಇಬ್ರಾಳೆ ಹೋಗಿರಂತೆ. ನಾನ್ ಬೇಕಾದ್ರೆ ನೀವು ಔಟ್ ಆದ್ಮೇಲೆ ಬೇಕಾದ್ರೆ ಆಟ ಆಡ್ತೀನಿ ಬಾ. ಇವಾಗ ಅದ್ಯಾಕೆ ಹಿಂಗ ಆಡ್ತೀಯ? ಸರಿ ಸರಿ ಆಯ್ತು, ನಡಿ ಹಂಗಾರೆ ನಾನು ಬರ್ತೀನಿ. ಪಕ್ಕದೂರಲ್ಲೆಲ್ಲ ಹುಡುಗರೆಲ್ಲ ಬಂದಾರೆ ಅಂತಿದ್ಯಾ ನೀನು? ನಡಿ ನಡಿ ನಾನು ಬರ್ತೀನಿ. ಲೋ ಪ್ರವೀಣ, ಅವತ್ತು ನೀನು ನನ್ನ ಬ್ಯಾಟ್ ನಿಂತವಳೆ ಐತೆ ಮತ್ತೆ ಮರ್ತು ಬಿಟ್ಟಿಯ? ನನ್ನ ಬ್ಯಾಟ್ ತಗೊಂಡೋಗು. ನನ್ನ ಬ್ಯಾಟಿಂದಾನೆ ನಾನು ಚೆನ್ನಾಗಿ ಆಡೋದು, ಬೇರೆ ಬ್ಯಾಟ್ ಎಲ್ಲ ನನಗೆ ಸರಿ ಆಗಲ್ಲ, ಸರಿನಾ? ಬಾರಲು, ಎಲ್ಲ ಬ್ಯಾಟು ವಿಕೆಟ್ ಬಾಲ್ ಎಲ್ಲ ತಗೊಂಡೋದ್ರು ಅವರು. ಅಲ್ಲೇ ಫೀಲ್ಡ್ ಹತ್ರ ಇದಾರವರೆಲ್ಲ ಹೋಗ್ಬಿಟ್ಟು ನಾನ್ ನಿನ್ನ ಕರೆದ್ ಬರೋದಂತ ಬಂದೆ ಅಷ್ಟೇನೇನೆ. ಬಾ ಹೋಗೋಣ. ಅವರು ಫೀಲ್ಡ್ ಹತ್ರ ಏನಾದ್ರು ಪಿಚ್ ಏನಾದ್ರು ಆಗಿದ್ರೆ ರೆಡಿ ಮಾಡಿರ್ತೀವಿ, ಹೋಗಿ ಸುನಿಲ್ ಕರ್ಕಮ್ಮ ಅಂತ ಕಳ್ಸಿರೋ, ಅದಕ್ ಬಂದೆ. ಬಾ ಬಾ ಹೋಗನ್ ಬಾ, ಗೊತ್ತಾಯ್ತು. ಪ್ರವೀಣ, ಒಂದ್ ಕೆಲ್ಸ ಮಾಡುವ. ನಮ್ ತಾತಂಗೆ ನನ್ ಮೇಲೆ ಡೌಟ್ ಬರುತ್ತೆ. ಜಾಸ್ತಿ ಹೊತ್ತು ಮಾತಾಡ್ತಿದ್ರೆ ನಿನ್ ಜೊತೆನೆ ಬಂದ್ಬಿಟ್ರೆ ಡೌಟ್ ಬರುತ್ತೆ. ಒಂದ್ ಕೆಲ್ಸ ಮಾಡು, ನೀನ್ ಮುಂದೆ ಹೋಗಿರುವ, ನಾನು ಇಲ್ಲಿಂದ ಬರ್ತೀನಿ. ನಮ್ ತಾತಂಗೆ ಏನಾರು ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಬೈಯುತ್ತೆ. ಸರಿ ಕಣ, ಆಯ್ತು ಬಾರಪ್ಪ ಬೇಗ. ಮತ್ತೆ ಪಾಪ ಏನೋ ಮಾತಾಡ್ತಿದ್ದೀರಾ ಗುಸ್ ಗುಸು ಪಿಸ್ ಪಿಸು ಅಂತ. ಏನ್ ಮಾತಾಡ್ತಿದ್ದು? ಎಲ್ಲ ಹೋಗ್ತಿದ್ದೀರೋ ಇಬ್ರಾಳುನು? ತಾತಾಯ್ ಎಲ್ಲ ಹೋಗ್ತಿಲ್ ಕಣ್ ತಾತಾವ್. ಆ ಪ್ರವೀಣ ಮತ್ತೆ ಹೋಮ್ ವರ್ಕ್ ಬರ್ದಿರಲ್ವಂತೆ. ನೀನು ಹೋಮ್ ವರ್ಕ್ ಬರ್ದಿರೋ ಬುಕ್ ಕೊಡ್ಲಾ, ನಾನು ನೋಡ್ಕೊಂಡು ಬರಿತೀನಿ. ನನಗ್ ಬರೆಯಕ್ ಬರ್ತಿಲ್ಲ, ಹೋಮ್ ವರ್ಕ್ ಆನ್ಸರ್ ಎಲ್ಲ ಸಿಕ್ತಿಲ್ಲ, ಕೊಡು ಅಂತ ಹೇಳ್ದ. ಅದಕ್ಕೆ ನಾನು ನನ್ ತಾವ್ಲು ಇಲ್ಲ ಕಣ, ನಾನು ಇನ್ನು ಬರ್ದಿಲ್ಲ, ಇನ್ನು ಬರಿಬೇಕು ಅಂತ ಹೇಳ್ ಕಳಿಸ್ತೆ ಕಣ ತಾತ, ಅಷ್ಟೇ, ಇನ್ನೇನಿಲ್ಲ. ನೀನ್ ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ? ಸುಮ್ನಿರು, ನಾವೆಲ್ಲೂ ಹೋಗ್ತಿಲ್ಲ ಕಣ್ತಾತ. ಆಯ್ತು, ನನ್ಗೆ ಮನೆ ಒಳಗಡೆ ಕೆಲ್ಸ ಐತೆ, ನೀನ್ ಅದೇನ್ ಕೋಳಿ ಕಟ್ ಮಾಡ್ಕೊಂಬ, ನಾನು ಹೋಗ್ತೀನಿ ಇನ್ನೇನು. ಸುರೇಂದ್ರಪ್ಪ ನನ್ನ ಮೊಮ್ಮಗನ್ನ ಎಷ್ಟು ಬುದ್ಧಿವಂತ ಆಗಿದ್ದಾನೆ ನೋಡ್ರಿ. ನನಗ್ ಗೊತ್ತಾಗಲ್ಲ ಅಂತ ಆ ಹುಡ್ಗ ಬಂದ್ ಕರ್ದ, ಆಟ ಆಡಕ್ ಹೋಗನ್ ಬಾರ್ಲಾ ಅಂತ. ಇವ್ನಿದ್ದವನು ನಡಿ ನಡಿ ಮೊದ್ಲು ನೀನ್ ಮುಂಚೆ ಹೋಗಿರೋ, ನಮ್ ತಾತನ್ ಮುಂದೆ ಬಂದ್ರೆ ಗೊತ್ತಾಗುತ್ತೆ. ಇಬ್ರಾಳು ಹೋದ್ರೆ ನಾನು ಆಮೇಲಿಂದ ಬರ್ತೀನಂತ ಹೇಳ್ಬಿಟ್ಟು ಇವನು ನನ್ನ ಮುಂದೆ ಸುಳ್ಳು ಹೇಳಿ ಉಪಾಯ ಮಾಡ್ಕೊಂಡ್ ಕೆಲ್ಸ ಆಯ್ತಂತ ನಿಧಾನಕ್ಕೆ ಹೋಗ್ತಿದ್ದಾನಲ್ಲ ಇನ್ಲಿಂದ. ಎಂತ ಬುದ್ಧಿವಂತ ಇರ್ಬೇಕು ನೋಡ್ರಿ. ಹೋಗ್ಲಿ ಬಿಡ್ರಿ, ಏನ್ ಮಾಡನ್ ಹೇಳ್ರಿ, ಮಕ್ಳು ಆಟ ಆಡೋ ವಯಸ್ಸಲ್ವಾ. ಏನಂದ್ರೆ ಆಟ ಆಡ್ಲಿ, ಆದ್ರೆ ಜಾಸ್ತಿ ಎಲ್ಲೂ ಬಿಡಕ್ ಹೋಗ್ಬಾರ್ದು. ಮಕ್ಳುಗಳಿಗೆ ಒಂದ್ ಸ್ವಲ್ಪ ಭಯ ಹುಟ್ಸಿರ್ಬೇಕು. ಅದಕ್ಕೆ ಹಿಂಗ್ ಮಾಡ್ದೆ. ನಂದೇನ್ ಬೇಜಾರಿಲ್ಲ, ಆಟ ಆಡಕ್ ಹೋಗ್ಲಿ, ಮಕ್ಳುಗಳು ಆಟ ಆಡ್ಬೇಕು. ಆಟ ಆಡೋಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಇರ್ಲಿ ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ಯಾಕಮ್ಮ ಸರೋಜಮ್ಮ, ಕರೆಂಟ್ ಗಿರೆಂಟ್ ಓದೋದು ಕಾರಕ್ಕೆಲ್ಲ ರೆಡಿ ಮಾಡಮ್ಮ ಅಂತ ನಾನು ಹೇಳೋಗಿದ್ದೀನಿ. ನೀನ್ ಎಲ್ಲೋಗಿದ್ದಮ್ಮ ಇಷ್ಟೊತ್ತು? ಕರೆಂಟ್ ಹೋದ್ರೆ ಏನ್ ಮಾಡ್ತೀಯ? ಎಲ್ಲೂ ಹೋಗಿರೋದ್ ಕಣತೆ. ಮಾಮ ಕೋಳಿ ಕಟ್ ಮಾಡ್ತಿತ್ತು, ಅಲ್ಲಿ ತಟ್ಟೆ ಪಾತ್ರೆ ಏನು ಕೊಟ್ಟಿರಲಿಲ್ಲ ಕೋಳಿ ಮಾಂಸ ಹಾಕೊಂಬರಕ್ಕೆ. ಅದಕ್ಕೆ ತಟ್ಟೆ ಕೊಟ್ಟು ಬರಕ್ ಹೋಗಿದ್ದೆ ಕಣತೆ. ಹಂಗೆ ಆ ಕರಿ ಮುಂದೆ ಮೇವ್ ಗೀವ್ ಏನು ಹಾಕಿರಲ್ಲ, ಅದಕ್ಕೊಂದು ಇಡಿ ಹುಲ್ಲಾಕ್ ಬರಕ್ ಹೋಗಿದ್ದೆ ಕಣತೆ. ಅದಕ್ಕೆ ಒಂಚೂರು ತಡ ಆಯ್ತು. ಅಷ್ಟರಲ್ಲಿ ನೇತ್ರಕ್ಕ ಬೇರೆ ಸಿಕ್ಕಿರೋ ಆಚೆ ಕಡೆ, ಅವ್ರತ ಬೇರೆ ಮಾತಾಡ್ಸ್ಕೊಂಡ್ ನಿನ್ಕೊಂಡ್ಬಿಟ್ಟೆ. ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು. ಇನ್ನೇನು ರೆಡಿ ಮಾಡ್ಕೊಂತೀನಿ ತಾಳ್ರಿ ಅತ್ತೆ. ಕರೆಂಟ್ ಹೋಗಲ್ಲ ಇಷ್ಟ ಬಿರುನೆ, ಇನ್ನೆಲ್ಲ ಹೋಗುತ್ತೆ. ಕರೆಂಟ್ ಇರುತ್ತಲ್ರಿ, ಇವಾಗಿನ್ನು ಬಂದೈತೆ. ಸರಿ ಕಣಮ್ಮ, ಆಯ್ತು ಹೋಗು, ತಡ ಮಾಡ್ಬೇಡ. ಹಂಗಾರೆ ಹೋಗ್ಬಿಟ್ಟು ಖಾರದ ಪುಡಿ, ಸಾಂಬಾರ್ ಪುಡಿ ಅವೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ತಗೊಂಬ ಹೋಗು. ಈ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕೊಂಡು ಹೋಗುವಂತೆ ಅತ್ಲಾಗಿ. ಒಂದೇ ಸಲ ಅತ್ಲಾಗಿ ಖಾರ ರುಬ್ಕೊಂಡ್ ಬಂದ್ಬಿಡತ್ಲಾಗಿ ಗೊತ್ತಾಗುತ್ತೆ ಕಣತೈ. ಮಾಮೂನ್ ಹತ್ರ ಕೇಳಿರ ಕೋಳಿ ಎಷ್ಟ್ ಕೆಜಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀರಂತ? ಯಾಕಂದ್ರೆ ಈ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ತೆಗಿಯೋದಕ್ಕೆ ಎಷ್ಟ್ ಕೆಜಿ ಇದೆ ಅಂತ ಕೇಳ್ಕೊಂಡ್ರೆ ಸರಿ ಕಣತೆ ತೆಗಿಯಕ್ಕೆ. ಇಲ್ಲ ಅಂದ್ರೆ ನೋಡ್ಕೊಂಡ್ರೆ ಗೊತ್ತಾಗಲ್ ಕಣತೆ ನನ್ಗೆ. ಅದಕ್ಕೆ ಹೇಳ್ತಿರೋದು. ಕೇಳಿರ ನೀವು? ಇನ್ನೆಷ್ಟಮ್ಮ ಅಮ್ಮಣಿ? 3 ಕೆಜಿ ಏನೋ ತಗೊಂಡಿದ್ರಂತೆ. ಏನ್ ಒಂದ 2.25 2.5 ಕೆಜಿ ಅಷ್ಟು ತೆಗಿ ಹೋಗ್ ಸಾಕು. 2.5 ಕೆಜಿ ಲೆಕ್ಕಕ್ಕೆ ತೆಗಿ ಹೋಗಮ್ಮ ಖಾರ ಸಾಕು. ಸರಿ ಕಣತೆ, ಆಯ್ತು ತಾಳ್ರಿ. ನನ್ಗೆ ಈ ಖಾರದ ಪುಡಿ, ಸಾಂಬಾರ್ ಪುಡಿ ಲೆಕ್ಕ ಗೊತ್ತಾಗಲ್ ಕಣತೆ. ನೀವೇ ತೆಗ್ದಿದ್ರು ಆಗ್ತಿತ್ತತ್ಲಾಗಿ, ನಿಮ್ ಮುಂದೆನೆ ತಗೊಂಬಂದ್ ಕೊಡ್ತೀನಿ. ನೀವೇ ಒಂದ್ ಸ್ವಲ್ಪ ಹಾಕ್ಬಿಡ್ರಿ ಅತ್ಲಾಗಿ, ನೋಡಿ ಅತ್ಲಾಗಿ. ಯಾಕಮ್ಮ ಸರೋಜಮ್ಮ, ಯಾವಾಗ್ಲೂ ನನ್ಗೆ ಹೇಳ್ತಿರ್ತೀಯ? ನೀನ್ ಕಲಿಯೋದ್ ಯಾವಾಗ? ಯಾವಾಗ್ಲೂ ನಾನೇ ಇರ್ತೀನಿ ನನ್ ಕಡಿದ್ಯಾ? ಹೋಗ್, ಹೆಚ್ಚು ಕಮ್ಮಿ ಆದ್ರೆ ಒಂದ್ ಸ್ವಲ್ಪ ಖಾರನೂ ಆಗ್ಲಿ, ಇಲ್ಲ ಸಪ್ಪೆನೇ ಆಗ್ಲಿ, ತೊಂದ್ರೆ ಇಲ್ಲ ಹೋಗು. ಏನು ಆಗಲ್ಲ. ನಮ್ಮ ಮನೇಲಿ ನೆಂಟ್ರು ಯಾರು ಇಲ್ಲ, ಇನ್ನೇನ್ ನಾವೇ ಉಣ್ಣೋದು.
ಹೋಗಮ್ಮ ನೀನ್ ತಲೆ ಕೆಡ್ಸ್ಕೊಬೇಡ. ಎಷ್ಟಾಗುತ್ತೆ ಅಷ್ಟು ಹಾಕ್ ಹೋಗು ನಿನ್ನ ಐಡಿದ ಮೇಲೆ. ಹಾ, ಹಾಕ್ ಹೋಗು, ಗೊತ್ತಾಗುತ್ತೆ ನಿನ್ಗೂ. ಅಭ್ಯಾಸ ಮಾಡ್ಕೊ ಹೋಗು, ರೂಢಿ ಮಾಡ್ಕ. ಸರಿ ಕಣತೆ, ಆಯ್ತು. ನೋಡ್ ಹಾಕ್ತೀನಿ ತಾಳ್ರಿ, ನೋಡೋಣ. ಇದ್ಯಾಕೆ ಇನ್ನು ಖಾರಕ್ಕೆ ಇವಾಗ ತೆಗಿತಿದ್ಯಾ? ಇನ್ನು ತೆಗ್ದಿರಿಲ್ವಾ? ಎಲ್ಲೋಗಿದೆ ಇಷ್ಟೊತ್ತು? ಯಾಕಂದ್ರೆ ಹಿಂಗ್ ಮಾತಾಡ್ತೀಯ? ಎಲ್ಲೋಗಣ? ಆ ಹುಡುಗಿ ಪಾಪ ಬಟ್ಟೆ ಎಲ್ಲ ತೊಳೆದು ಒಣಕ ಅಷ್ಟ್ರಲ್ಲಿ ನೀನ್ ಬೇರೆ ಬಂದೆ, ಕೋಳಿ ರೆಡಿ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟೆ. ಅದಕ್ಕೆ ಇದಕ್ಕೆಲ್ಲ ಕರಿತಿದ್ದೆ. ಬಟ್ಟೆ ಬೇರೆ ಒಣಕಿರಿಲ್ಲ, ಏನಿಲ್ಲ. ಆ ಹುಡುಗಿಗೆ ಎಷ್ಟಂತ ಹೇಳೋಣ, ನಾನೇ ಹತ್ಲಾಗ ಹೋಗ್ಬಿಟ್ಟು ಬಟ್ಟೆ ಒಣಕ್ ಬರೋ ಅಷ್ಟೊತ್ತಿಗೆ ಒಂಚೂರು ಒತ್ತಾಯ್ತು ನೋಡಿ. ಇವಾಗ ಬಂದ್ ಕುಂತಿದ್ದೀನಿ, ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು. ಕುತ್ಕ, ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಹಂಗಲ್ ಕಣೆ, ಕರೆಂಟ್ ಗಿರೆಂಟ್ ಓದತ್ತು, ಬಿರ್ಬಿರ್ನೆ ಹತ್ಲಾಗಿ ಖಾರಕ್ಕೆಲ್ಲ ರೆಡಿ ಮಾಡ್ಕ ಹತ್ಲಾಗಿ ಮಿಕ್ಸಿಲಿ ಖಾರ ಮಾಡ್ಕೊಳ್ರಿ ಅಂತ ನಾನು ಹೇಳಿದ್ದಷ್ಟೇ. ಅಮ್ಮಣಿ, ಸರೋಜಮ್ಮ, ಹುಡುಗಮ್ಮ ಒಂಚೂರು ಟೀ ಇಟ್ಕೊಂಬ. ಬೆಳಿಗ್ಗೆ ಕೋಳಿ ತಗೊಂಬರ ಅರ್ಜೆಂಟಲ್ಲಿ ಹೋಗ್ಬಿಟ್ಟೆ. ಅಲ್ಲೂ ಟೀ ಸಿಗ್ಲಿಲ್ಲ, ಏನಿಲ್ಲ, ಅಂಗಡಿ ಬಾಕ್ಲ ಹಾಕಿದ್ರು. ಹುಡುಗಮ್ಮ ಒಂಚೂರು ಟೀ ಇಟ್ಕೊಂಬ. ಹಂಗೆ ಒಂಚೂರು ಶುಂಠಿ ಏಲಕ್ಕಿ ಹಾಕೊಂಡು ಟೀ ಮಾಡ್ಕೊಂಬಾರಮ್ಮ, ಭಾಳ ಚೆನ್ನಾಗಿರುತ್ತೆ. ಸರಿ ಕಣ್ಮಮ್ಮ, ಆಯ್ತು, ಇಟ್ಕೊಂಬರ್ತೀನಿ ತಾಳ್ರಿ. ಇನ್ನು ಅತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಟೈಮ್ ಆಗುತ್ತೆ. ಅಷ್ಟ್ರಲ್ಲಿ ಹೋಗಿ ಟೀ ಇಟ್ಕೊಂಬರ್ತೀನಿ ತಾಳ್ರಿ. ನನಗೂ ಕುಡಿಯಂಗಾಗೈತೆ, ನಾನೊಂದು ಟೀ ಕುಡ್ದಿಲ್ಲ ಬೆಳಿಗ್ಗೆಯಿಂದ. ಇಟ್ಕೊಂಬಂದು ಒಟ್ಟಿಗೆ ಕುಡಿದ್ರೆ ಆಗುತ್ತಾಳ್ರಿ. ಅತ್ತೆ, ನೀವು ಟೀ ಕುಡಿತೀರಾ? ನಿಮ್ಗೂ ಇಟ್ಕೊಂಬರೋದೇನತ್ತೆ? ಕಣ್ ಹೋಗಮ್ಮ, ನನಗೂ ಒಂದ್ ತೊಟ್ಟಿ ಇಟ್ಕೊಂಬ ಅತ್ಲಾಗಿ. ಶುಂಠಿ ಏಲಕ್ಕಿ ಬೇರೆ ಹಾಕೊಂಡ್ ಮಾಡ್ಕೊಂಡ್ ಬರ್ತೀನಿ ಅನ್ನತ್ತಿದ್ಯಾ. ನನಗೆ ಯಾಕೆ ಗಂಟ್ಲು ಒಂಥರ ಕಿರಾ ಕಿರಾ ಅಂತೈತೆ. ಹೋಗು, ಒಂಚೂರು ಶುಂಠಿ ಬೆಳ್ಳುಳ್ಳಿ ಟೀ ಕುಡಿದ್ರೆ ಸರಿ ಆಗುತ್ತೆ. ಇನ್ನೇನು ಮಧ್ಯಾಹ್ನಕ್ಕೆ ಇನ್ನೇನು ಊಟ ಮಾಡಕ್ ಹೋಗೋದು? ಟೈಮ್ ಇಲ್ಲ, ಏನಿಲ್ಲ. ಆಮೇಲೆ ಬೇಕಾದ್ರೆ ಸಂಜೆ ಕಡೆಯಿಂದ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ಇವಾಗ ಒಂಚೂರು ಟೀ ಕುಡ್ಕೊಂಡ್ಬಿಡ್ತೀನಿ, ಹೋಗಮ್ಮ. ಕಣಜ, ಆ ಪಾಪ ಎತ್ಲಾಗೋದ ಸಣ್ಣವನು ಕೂಗಜು. ಬೆಳಿಗ್ಗೆ ತಿಂಡಿ ತಿಂದವನು, ಮಧ್ಯಾಹ್ನ ಊಟ ಮಾಡಿಲ್ಲ, ಏನಿಲ್ಲ. ಒಂಚೂರು ಏನಾರು ತಿನ್ಲಿ, ಊಟ ಮಾಡ್ಲಿ ಕೂಗಜ. ಒಳ್ಳೆ ಸರಿ ಆಯ್ತು ಕಣೆ. ನಂತಾವೆಲ್ಲಿದ್ದಾನೆ ಅವನು? ಇಲ್ಲಿ ಮನೇಲಿ ಇಲ್ವಾ ಅವನು? ಅದೇನಜ, ನೀನ್ ಹೆಂಗ್ ಮಾತಾಡ್ತೀಯ ಅಂತ. ಇಷ್ಟೊತ್ತರ್ಗು ಆ ಹುಡ್ಗನ್ ಕರ್ಕೊಂಡು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಪಾಪ ಕೆಲ್ಸ ಎಲ್ಲ ಮಾಡಿಸ್ಕೊಂಡು, ಇವಾಗ ನೋಡಿದ್ರೆ ನನಗೇನ್ ಗೊತ್ತೇ ಆ ಹುಡ್ಗ ಅಂತ ಹೇಳ್ತಿದ್ಯಲ್ಲ ನೀನು. ಪರವಾಗಿಲ್ಲ, ನೀನು ಒಂಥರ. ಕಣಮ್ಮ ತಾಯಿ, ನಿನ್ ಮೊಮ್ಮಗ ನನ್ಗೇನ್ ಅಂತ ಕೆಲಸ ಏನು ಮಾಡ್ಕೊಟ್ಟಿಲ್ಲ. ಎಲ್ಲ ಓದ್ಕಣದ ಇಟ್ಕಣ್ತಾತ, ನಾನು ಬರ್ಕೋಬೇಕು, ಹೋಮ್ವರ್ಕ್ ಐತೆ, ಹಂಗೆ ಹಿಂಗೆ ಅನ್ಕೊಂಡು ಮನೆ ಒಳಗಡೆ ಬಂದ ಕಣಮ್ಮ. ಅವಾಗ್ಲೇ ಅವ್ರ ಅಮ್ಮನ ಜೊತೆನೆ ಬಂದ. ಅದ್ ಎತ್ಲಾಗೋದ್ನೋ ಏನೋ ನನಗಂತೂ ಗೊತ್ತಿಲ್ಲ ಕಣಮ್ಮ ತಾಯಿ. ಮನೆ ಒಳಗಡೆ ಬಂದ? ಇಲ್ಲ ಕಣಜ, ಮನೆ ಒಳಗಡೆ ಅಂತೂ ಬಂದೇ ಇಲ್ಲ ಆ ಹುಡ್ಗ. ಎತ್ಲಾಗೋದ್ನ ಏನೋ ಹೋಗತ್ಲಾಗಿ. ಹೇಳ್ದಂಗ್ ಕೇಳ್ದಂಗ್ ಹೊಲ್ಟ್ ಬಿಟ್ಟಾನೆಲ್ಲ. ಸರಿ ಕಣ, ಆಯ್ತು ಬಿಡು, ನನಗ್ ಗೊತ್ತಾಯ್ತು ಅವ್ನು ಎತ್ಲಾಗ ಹೋಗಿದ್ದಾನಂತ. ಹುಡ್ಗ ಹುಡ್ಕೊಂಬಂದಿದ್ದ ಬೇರೆ, ಕೋಳಿ ಕಟ್ ಮಾಡಿಸ್ತಿದ್ದ ಅವನು. ಕೋಳಿ ಕಟ್ ಮಾಡಿಸ್ತಿರ್ಬೇಕಾದ್ರೆ ಆ ಹುಡ್ಗ ಬಂದು ಎಲ್ಲ ಆಟ ಆಡಕ್ ಹೋಗೋಣ, ಏನ ಕ್ರಿಕೆಟು ಬ್ಯಾಟು ಬಾಲು ಏನೇನು ಅಂತಿದ್ರು. ಆ ಹುಡ್ಗಂಗ್ ಮುಂದೆ ಕಳಿಸ್ಬಿಟ್ಟು ಇವನು ನಾಟಕ ಮಾಡ್ಕೊಂಡು ನಾನು ಬೈತೀನಂತಾನೆ, ನಾನು ಹೋಮ್ವರ್ಕ್ ಬರ್ಕೋಬೇಕಂತ ಮನೆ ಒಳಗಡೆ ಅಂತ ಹೋಗ್ತೀನಂತ ಹೇಳಿ ನಾಟಕ ಮಾಡ್ಕೊಂಡು ಹಂಗೆ ಹೋಗಿದ್ದಾನೆ ನೋಡ್, ಕದ್ದೋಗಿದ್ದಾನೆ. ಹೇಳ್ದಂಗ್ ಕೇಳ್ದಂಗ್ ಬರ್ಲಿ ಒಂದ್ ರೇಟ್ ಇವತ್ತು. ನನಗ್ ಗೊತ್ತಿತ್ತು ಅವ್ನು ಹಿಂಗೆ ಆಟ ಆಡಕ್ ಹೋಗಿದಾನಂತ. ಹೋಗ್ಲಿ ಬಿಡತ್ಲಾಗ, ಇನ್ನೇನ್ ಮಾಡಕ್ಕಾಗುತ್ತೆ. ಒಂದ್ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಅತ್ಲಾಗ. ಪಾಪ ಅವನಿಗೂ ಬೇಜಾರಾಗ್ತಿರ್ಬೇಕು. ಬೆಳಗ್ಗೆಯಿಂದ ಮನೇಲಿ ಅದು ಇದು ಕೆಲಸ ಮಾಡಿಸ್ತಿರ್ತಾನೆ, ಓದ್ಕೊಳೋದು ಬರ್ಕೊಳೋದು ಮಾಡ್ತಿರ್ತಾನೆ. ಬಿಡತ್ಲಾಗ ಒಂದ್ಗಳಿಗೆ ಹೋದ ಆಟ ಆಡ್ಕೊಂಡ್ ಬರ್ಲಿ ಅತ್ಲಾಗ ಹುಡುಗರ ಜೊತೆ ಹೋಗಿ. ಹಂಗಲ್ ಕಣಜೋ, ಆಟ ಆಡಕ್ಕೇನೋ ಹೋಗ್ಲಿ, ನನ್ಗೆ ಆಟ ಆಡಕ್ ಹೋಗೋದಕ್ಕೇನ್ ಬೇಜಾರಿಲ್ಲ ಕಣಜ. ಇವನು ಹುಟ್ಟು ತರ್ಲೆ ನನ್ ಮಗ. ಇವನು ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡು ಆ ಮರ ಹತ್ತದು, ತೆಂಗಿನ ಮರ ಕಲ್ಲೊಡಿಯೋದು, ಜೇನುಗುಡಿ ಕಲ್ಲೊಡಿಯೋದು, ಅಂತ ತರಲೆ ಕೆಲಸಗಳು ಮಾಡ್ತಿರ್ತಾನೆ. ಅದೇ ಒಂದು ಭಯ ನನಗೆ, ಇನ್ನೇನಿಲ್ಲ. ಅವನಿಗೆ ಆಟ ಆಡಕ್ ಹೋಗ, ಅವನಿಗೆ ಯಾರು ಬೈತಾರೆ? ಹೋಗ್ಲಿ ಬಿಡ ಅತ್ಲಾಗಿ, ಎಲ್ಲೂ ಹೋಗಲ್ಲ ಪಾಪ ಹುಡುಗರ ಜೊತೆ. ಒಂದ್ಗಳಿಗೆ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ. ಅವನೆಲ್ಲೂ ತೋಟ ಗೀಟ ಎಲ್ಲೂ ಸುತ್ತಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಇವಾಗ ಅಲ್ಲೇ ಒತ್ತಾಗೈತೆ, ಇನ್ನೆಲ್ಲೂ ಹೋಗ್ತಾನೆ ಎದ್ರಕಂಡು ಅವನು. ಸುಮ್ನಿರು, ಎಲ್ಲೂ ಹೋಗಲ್ಲ. ಒಂದ್ಗಳಿಗೆ ಹುಡುಗರ ಜೊತೆ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ. ಏನಿದ್ರು ಇವನು ಅವ್ರ ಅಪ್ಪ ಅಷ್ಟು ತರಲೆ ಮಾಡ್ತಿರಲಿಲ್ಲ ಕಣೆ. ಈ ಹುಡ್ಗ ಅದೇನ್ ತರ್ಲೆ ಕಲ್ತಾನೋ ಏನಪ್ಪ ಅತ್ಲಾಗಿ. ಅವ್ರ ಅಪ್ಪ ಇವನಂಗ್ ಸಣ್ಣವನಿದ್ದಾಗ ಹೇಳದ್ ಮಾತು ಕೇಳ್ಕೊಂಡು ಹೆಂಗ ಇದ್ದ. ಈ ನನ್ನ ಮಗ ಅದೇನ್ ಕತೆನೋ ಏನಮ್ಮ. ಅಯ್ಯಪ್ಪ ಭಗವಂತ, ಎಂತವ್ರಿಗಾದ್ರೂ ಯಾಮರ್ಸ್ಬಿಟ್ಟು ಹೊಲ್ಟೋಗ್ಬಿಡ್ತಾನಲ್ಲ. ಎಂತ ಹುಡ್ಗ ಇರ್ಬೇಕು ಅಂತ ನಾನ್ ಲೆಕ್ಕ ಹಾಕು. ಕಣಜವ್, BP ಮಾತ್ರೆವೆಲ್ಲ ನಂದು ಖಾಲಿ ಆಗ್ಬಿಟ್ಟಿದಾವೆ. BP ಮಾತ್ರೆ, ಶುಗರ್ ಮಾತ್ರೆ ಅವೆಲ್ಲ ಖಾಲಿ ಆಗಿದಾವೆ. ಹೋಗ್ ತಗೊಂಬಂದಿದ್ರೆ ಆಗ್ತಿರಲ್ವಾ? ನಾಳೆ ನಾಡಿದ್ರಲ್ಲಿ ಹೋಗತ್ಲಾಗ ತಗೊಂಬ ಅತ್ಲಾಗಿ. ಆ ಹುಡ್ಗಂಗ್ ಇನ್ನೇನ್ ಹೇಳೋಣ, ಅವನು ಟ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ನೀನೇ ಅತ್ಲಾಗ ಹೋಗಿ ಒಂದ್ ಹೆಜ್ಜೆ ತಗೊಂಬಂದ್ಬಿಡತ್ಲಾಗಿ. ಯಾಕೆ ಮಾತ್ರೆಗಳೆಲ್ಲ ಖಾಲಿ ಆದ್ವಾ ಇಷ್ಟು ಬೇರೆನೆ? ಕಣಜ, ಇನ್ನೇನ್ ಖಾಲಿ ಆಗ್ತಾ ಬೇರೆ ಬಂದ್ಬಿಟ್ಟಿದಾವೆ. ಜಾಸ್ತಿ ಏನಿಲ್ಲ ಮಾತ್ರೆ, ಅದಕ್ಕೆ ಹೇಳ್ತಿರೋದು. ಖಾಲಿ ಆಗೋದಕ್ಕಿಂತ ಮುಂಚೆ ಅತ್ಲಾಗೆ ತಗೊಂಬಂದ್ಬಿಡು ಅಂತ ಹೋಗಿ ಅತ್ಲಾಗೆ ಪುರ್ಸತ್ ಮಾಡ್ಕೊಂಡು ಅವ್ನ್ ಟೈಮ್ ಹೋಗ್ಬಿಟ್ಟು ತಗೊಂಬಂದ್ಬಿಡು ಅತ್ಲಾಗಿ. ಕಣ್ ಹೇಳು, ಹೋಗ್ ಬರ್ತೀನಿ, ನಾಳೆನೆ ಹೋಗ್ ಬರ್ತೀಂತ. ನನಗೂ ಒಂಚೂರು ಬ್ಯಾಂಕ್ ತಾವ್ ಕೆಲಸ ಐತೆ, ಹೋಗಿ ಮುಗಿಸ್ಕೊಂಡು ಹಂಗೆ ಮಾತ್ರೆಗಳು ತಗೊಂಬರ್ತೀಂತ. ಇನ್ನೇನು ಹಂಗೆ ಎಲೆ ಅಡಿಕೆನು ಖಾಲಿ ಆಗಿದಾವೆ, ಎಲೆ ಅಡಿಕೆನು ತಗೊಂಬಂದ್ಬಿಡತ್ಲಾಗಿ. ಮತ್ತೆ ಮರ್ತ್ಕಿರ್ತ ಬಂದಿಯಾ ಮತ್ತೆ? ಕಣ, ಆಯ್ತು ಹೇಳಿ ತಗೊಂಬರ್ತೀನಿ. ನೀನೇನ್ ಮಾತ್ರೆ ತಗೊಂಬರಕ್ ಕಳಿಸ್ತಿದ್ಯೋ ಏನ್ ಎಲೆ ಅಡಿಕೆ ತಗೊಂಬರಕ್ ಕಳಿಸ್ತಿದ್ಯಾ? ತಗೊಂಬರ್ತೀನಿ, ಸುಮ್ನಿರು.
ಅಲ್ಲ ಕಣೆ, ಮೊನ್ನೆ ಇನ್ನು ಆ ಹುಡುಗ ಟೌನಿಗೆ ಹೋದಾಗ ನೀನು ಎಲ್ಲೆಡ್ಕೆ ಒಂದು ಉಂಡ್ಗಟ್ಟಿ ತರಿಸಿದ್ದಲ್ಲ ಆ ಹುಡುಗನ್ ತಾವು ಎಲ್ಲ ಎಲ್ಲೆಡ್ಕೆ ಹಾಕೊಂಡ್ ಮುಗಿಸ್ಬಿಟ್ಟೆನೆ ನೀನು. ಕಣಜು ಖಾಲಿ ಏನಾಗಿಲ್ಲ, ಇದಾವೆ ಸ್ವಲ್ಪ ಇದಾವೆ, ಜಾಸ್ತಿ ಏನಿಲ್ಲ, ಖಾಲಿ ಆಗ್ತಾವೆ ಬಂದ್ಬಿಟ್ಟವೆ. ಅದು ಕೇಳಿದ್ದು. ನಾನೇನು ಎಲ್ಲಡ್ಕೆ ಏನ್ ಜಾಸ್ತಿ ಏನ್ ಹಾಕಣಲ್ಲ. ಅವ್ರ ಇವ್ರು ಮಾತಾಡ್ಸ್ಕೊಂಡು ಕುತ್ಕೊಂತಾರಲ್ಲ, ಬರ್ತಾರೆ ಮಂತವ, ಆ ಶಂಕರಜ್ಜ, ಸಾಕಜ್ಜಿ, ಅವ್ರಿವ್ರು ಬಂದು ಮಾತಾಡ್ಕೊಂಡು ಬಾಯಿ ಬಿಟ್ಟೆ ಕೇಳ್ತಾರೆ. ಎಲ್ಲಡ್ಕೆ ಇದ್ರೆ ಕೊಡು, ಎಲ್ಲಡ್ಕೆ ಹಾಕೊಂಡು ಹೋಗ್ತಿವಿ, ನಮ್ಮ ಹತ್ರ ಖಾಲಿ ಆಗಿದಾವೆ, ಹಂಗೆ ಹಿಂಗೆ ಅಂತಾರೆ. ಇವಾಗ ಮಂತ ಬಂದು ವಿಶ್ವಾಸದಿಂದ ಮಾತಾಡೋರ್ಗೆ, ಒಂದ್ಗಳಿಗೆ ಕೂತ್ಕೊಂಡು ಮಾತಾಡೋರ್ಗೆ ಎಲ್ಲಡ್ಕೆ ಕೊಡ್ಲಿಲ್ಲ ಅಂದ್ರೆ ಸರಿ ಆಗುತ್ತಾ? ಹಂಗ್ ಖಾಲಿ ಆಗಿರ್ಬೇಕು ಅಷ್ಟೇ, ಜಾಸ್ತಿ ಏನ್ ಖಾಲಿ ಆಗಿಲ್ಲ. ತಗಂಬ. ನೀನ್ ಅದೇನ್ ನಿನ್ ಗಂಟು ಹೋಗಂಗೆ ಆಡ್ತೀಯಪ್ಪ ನೀನು. ಶಂಕರಪ್ಪನ ಅಯ್ಯ ಅಯ್ಯ, ಅವನೇನ್ ಹೇಳ್ತೀಯ ಹೇಳ್ ಕತೆ. ಅವ್ನು ಯಾವಾಗ್ಲೂ ಅಷ್ಟೇ, ಅವನು ದುಡ್ಡು ಕೊಟ್ಟು ಯಾವಾಗ್ಲೂ ಎಲ್ಲಡ್ಕೆ ಹಾಕೊಳ್ಳೋದೇ ನಾನು ನೋಡಿಲ್ಲ ಇವತ್ತಿನವರೆಗೂ. ಇವ್ರ ತಾವ್ ಹೋಗೋದು, ಮಾತಾಡ್ಕೊಂಡು ಕುತ್ಕೊಂಡು ಒಂಚೂರು ಎಲ್ಲಡ್ಕೆ ಹಾಕೊಂಡು ಟೀಗಿ ಕುಡ್ಕೊಂಡು ಬಂದ್ಬಿಡೋದು. ಸ್ವಂತ ದುಡ್ಡಲ್ಲಿ ಮಾತ್ರ ಇವತ್ತಿನವರೆಗೂ ಒಂದ್ ಎಲ್ಲಡ್ಕೆ ಹಾಕೊಂಡಿಲ್ಲ, ಒಂದು ಟೀ ಕುಡ್ದಿಲ್ಲ ಕಣೆ, ಅಷ್ಟು ಕಂಜೂಸ್ ಆಗ್ಬಿಟ್ಟಿದ್ದಾನೆ. ಅದೇನು ಕಷ್ಟ ಕಂಜೂಸ್ತನ ಕಲ್ತಾನೋ ಏನಮ್ಮ ಮಾತ್ಲಾಗ ಅವನು. ಹೋಗ್ಲಿ ಬಿಡ ಜಾತ್ಲಾಗೆ, ನಮ್ಮವ್ರಂತ ಬರ್ತಾರೆ ನಮ್ಮಂತವ, ಬೇರೆಯವ್ರ ಮಂತವೆಲ್ಲ ಹೋಗ್ತಾರ ಹಂಗೆ? ನನಗೆ ಮುಂಚೆನೆ ಹೇಳಿದ್ರೆ ಅತ್ಲಾಗಿ, ಇವತ್ತು ಬೆಳಿಗ್ಗೆನೆ ಅತ್ಲಾಗಿ ಟೌನ್ಗೆ ಹೋಗತ್ಲಾಗಿ, ಹೆಂಗ ಕೋಳಿ ಅಲ್ಲೇನೆ ಕಟ್ ಮಾಡಿಸ್ಕೊಂಡತ್ಲಾಗಿ, ನೀನ್ ಹೇಳಿದ ಮಾತ್ರೆ ಗೀತ್ರೆ ಎಲ್ಲ ತಗೊಂಡ್ಬಂದ್ಬಿಡ್ತಿದ್ನಲ್ಲೇ ಅತ್ಲಾಗಿ. ಇವಾಗ ಹೇಳ್ತಿದ್ಯಾ? ಒತ್ತಿ ಮುಂಚೆ ಬೆಳಿಗ್ಗೆನೆ ಹೇಳಿದ್ರೆ ಒಂದ್ ಮಾತು ನನ್ಗತ್ಲಾಗಿ, ಎಲ್ಲ ಕೆಲಸ ಮುಗಿಸ್ಕೊಂಡತ್ಲಾಗಿ ಹೋಗಿ ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡತ್ಲಾಗಿ, ಸೀದಾ ಅತ್ಲಾಗಿ ನಿನ್ಗೆ ಏನೇನ್ ಬೇಕು ಮಾತ್ರೆ, ಎಲೆ ಅಡಿಕೆ, ಮನೆಗೆ ಏನಾರು ತರಕಾರಿ ಗಿರ್ಕಾರಿ ಬೇಕಂದ್ರೆ ಅತ್ಲಾಗಿ ಒಟ್ಟಿಗೆ ಹೋಗಿ ತಗೊಂಡ್ಬಂದ್ಬಿಡ್ತೀನಿ ನಮ್ಮ ಅತ್ಲಾಗಿ. ನೀನ್ ಇವಾಗ ಹೇಳ್ತಿದ್ಯಾ? ಒಂಚೂರು ಮುಂಚೆನೆ ಹೇಳಿದ್ರೆ ಸರಿ ಆಗ್ತಿತ್ತು. ಕಣಜ, ನಾನು ಹೇಳದೆ ಮರ್ತ್ಬಿಟ್ಟೆ. ನೀನ್ ಬೇರೆ ತೋಟದ ಬೇರೆ ಹೋಗ್ಬೇಕಂತ ಹೇಳ್ದೆ ನೋಡು. ಒಂದ್ ವಾರದಿಂದ ಬೇರೆ ತೋಟದ ಹೋಗಿ ನೀರ್ ಬಿಟ್ಟಿಲ್ಲ, ಏನಿಲ್ಲ. ಈ ಕಡೆ ರಾಗಿ ಕುಯ್ಲ್ ಕಡೆ ಗಮನ ಮಾಡ್ಕೊಂಡು ತೋಟದ ಕಡೆ ಹೋಗಿಲ್ಲ, ಹಂಗೆ ಹಿಂಗೆ ಅಂತಿದ್ದೆ ನೋಡು. ತಿರ್ಗಾ ಇವಾಗ ಟೌನ್ಗೆ ಹೋಗ್ಬಾ ಅಂತ ಹೇಳಿದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಳ್ತೀವಿ ಏನೋ ಎತ್ತ ಅನ್ಕೊಂಡು ನಾನು ಸುಮ್ನೆ ಆದೆ ಅತ್ಲಾಗಿ. ತರಕಾರಿ ಇನ್ನೇನು ನಾಳೆ ಏನ್ ತಿಪ್ಟೂರಿಂದ ಏನ್ ತಗೊಂಬರಕ್ ಹೋಗ್ಬೇಡ, ಇನ್ನೇನ್ ಸಂತೆ ಆಗುತ್ ನೋಡು. ತರಕಾರಿ ಇವೆಲ್ಲ ಸಂತೆಲೆ ತಗೊಂಬರುವಂತೆ. ಮಾತ್ರೆ, ಎಲ್ಲಡ್ಕೆ, ನಿನಗ್ ಬೇಕಾಗಿರೋದ್ ಏನಾರ ಬೇಕಂದ್ರೆ ನಿಂದು ಮಾತ್ರೆಗಳು ಅವು ಇವು ಮನೆಗೆ ಏನಾರು ಆ ಹುಡುಗಂಗೆ ಏನಾರ ತಿನ್ನಕ್ಕೆ ಏನಾರ ತಗೊಂಬ ಸಾಕು. ಟೊಮೆಟೊ ಹಣ್ಣೆಲ್ಲ ಖಾಲಿ ಆಗಿದ್ದು ಇನ್ನೇನ್ ಇಲ್ಲೇ ತಗೊಂಡ್ಬಿಟ್ಟೆ ಅತ್ಲಾಗಿ. ಅದನ್ನೆಲ್ಲ ಟೌನಿಂದ ಇನ್ನೇನ್ ಮಾಡಕ್ ತಗೊಂಬರ್ತೀಯ? ಇಲ್ಲೇ ಬರ್ತಿರ್ತಾರೆ, ಇಲ್ಲ ಸಂತೆಲೆ ತಗೊಂಬಂದ್ರೆ ಆಗುತ್ತೆ. ಟೊಮೆಟೊ ಹಣ್ಣು ರೇಟ್ ಕಡಿಮೆ ಆಗೈತೆ ಕಣಜ, 20 ರೂಪಾಯಿ ಕೆಜಿ ಆಗೈತೆ. ಕಣಿ ಹೇಳೆ, ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಯಾವಾಗ ಕಡಿಮೆ ಆಗುತ್ತೋ ಒಂದು ಗೊತ್ತಾಗಲ್ಲ. ಈ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಟೀ ಕುಡಿಯನಂದ್ರೆ ನನಗ್ ಬೇರೆ ಒತ್ತಾಯ್ತು. ಒಂಚೂರು ಅಂಗಡಿ ಮಂತಾವ್ ಬೇರೆ ಹೋಗ್ ಬರ್ಬೇಕು. ಅಮ್ಮಣಿ, ಸರೋಜಮ್ಮ, ತಗೊಂಬಾರಮ್ಮ ಟೀ, ಒತ್ತಾಯ್ತು. ಅದೆಷ್ಟೊತ್ ಮಾಡ್ತೀಯ? ಬಾರಮ್ಮ ಬಿರ್ನೆ. ಹ್ಞೂ ತಗೊಂಬಂದೆ ತಡೀರಿ ಮಮ್ಮ, ಟೀ ಸೋಸ್ತಿದ್ದೀನಿ, ತಗೊಂಬಂದೆ ತಡ್ರಿ. ಆಯ್ತಿನ್ನೇನು ಯಾಕಜ ಅಂಗಡಿ ಮಂತ ಹೋಗ್ಬೇಕಂತಿದ್ಯಾ? ಇವಾಗಿನ್ನು ಕೋಳಿ ಗಿಳಿ ಎಲ್ಲ ಕಟ್ ಮಾಡಿಸ್ಕೊಂಬಂದು ಒಂದ್ ಗಳಿಗೆ ಸುಧಾರ್ಸ್ಕೊಂಡಿದ್ಯಾ? ಆ ಕಾಲಿಗೆ ಏನ್ ಬಿಡುವೆ ಇಲ್ವಾ ನಿನ್ಗೆ? ಒಂದ್ ಗಳಿಗೆ ಸುಧಾರ್ಸ್ಕ ಸುಮ್ನೆ ಟೀ ಕುಡ್ಕೊಂಡು. ಏನ್ ಒಂದ್ ಗಳಿಗೆ ಕುತ್ಕೊಳ್ಳಲ್ಲ ಮಂತವ ನೀನು? ಅದಕ್ಕಲ್ಲ ಕಣೆ, ನೀನ್ ಒಂಚೂರು ಸಮಾಧಾನದಿಂದ ಮಾತಾಡ ನೀನು. ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಆ ಹುಡುಗ ಕೋಳಿ ಕಟ್ ಮಾಡಿಸ್ಕೊಂಬರಕ್ ಜೊತೆಲ್ ಬೇರೆ ಬಂದಿದ್ದ, ಏನು ಕೊಡ್ಸ್ಕೊಂಬರಿಲ್ಲ. ನೀನ್ ಬೇರೆ ದುಡ್ಡು ಕೊಡೆ ಅಂತ ಹೇಳಿದ್ರೆ ನೀನ್ ದುಡ್ಡು ಕೊಡ್ಲಿಲ್ಲ, ಏನಿಲ್ಲ, ಬೇಜಾರ್ ಮಾಡ್ಕೊಳ್ತಿದ್ದ. ಎಂತದ ಜ್ಯೂಸ್ ಬೇರೆ ಕುಡಿಬೇಕು ಅದು ಇದು ಅಂತಿದ್ದ. ಆ ಕೋಳಿ ಸಾಂಬಾರ್ ಮೇಲೆ ಜ್ಯೂಸ್ ತಗೊಂಬರ್ರೆ ಕುಡಿತಾನೆ. ಅದಕ್ಕೆ ಹೋಗಿ ಅಂಗಡಿ ಮಂತ ಹೋಗ್ಬಿಟ್ಟು ತಗೊಂಬರೋಣಂತ ಹೋಗ್ತಿದ್ದೀನಿ ಕಣೆ. ಹುಡ್ಗ ಪಾಪ ಅಷ್ಟ ಆಸೆಯಿಂದ ಜೊತೆಲೆ ಬಂದಿದ್ದ, ಏನು ಕೊಡ್ಸ್ಕೊಂಬರ್ಲಿಲ್ಲ, ಏನಿಲ್ಲ. ಒಂದ್ ಕುರ್ಕುರೆ ಪಟ್ನಾನು ಕೊಡ್ಸ್ಕೊಂಬರ್ಲಿಲ್ಲ ಕಣೆ. ನನ್ಗೆ ಒಂಥರ ಆಗೋಯ್ತು, ಅದಕ್ಕೆ ತಗೊಂಬರೋಣಂತ ಹೋಗಿ. ಸರಿ ಕಣ, ಆಯ್ತಾ? ಹೋಗುವಂತೆ ಇನ್ನೇನು, ಟೀ ಕುಡ್ಕೊಂಡು ಹೋಗುವಂತೆ, ತಗ ಇನ್ನೇನು, ಹೋಗಿ ತಗೊಂಬರುವಂತೆ ಅದೇನು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇದ್ದೀನಿ. ನೀವು ಕೂಡ ತುಂಬಾ ಆರೋಗ್ಯವಾಗಿ ಖುಷಿಯಿಂದ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೂ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಂಗೇನೆ, ಇನ್ನೇನು ಇವಾಗೆಲ್ಲ ಅವರೆಕಾಯಿ ಸೀಸನ್ ಅಲ್ವರ. ಮನೆ ಕಡೆ, ನಮ್ಮ ಹಳ್ಳಿ ಕಡೆ ಅಂತೂ ತುಂಬಾ ಜಾಸ್ತಿ ಅವರೆಕಾಯಿ ಕಿತ್ಕೊಂಡ್ಬರೋದು ಜಾಸ್ತಿ. ಅವರೆಕಾಯಿ ಸಾಂಬಾರು ಈ ಸೀಸನ್ ಅಲ್ಲಂತೂ ಇಸ್ಕಿಂಬೇಳೆ ತೆಗಿಯೋದು, ಇಸ್ಕಿಂಬೇಳೆ ಸಾಂಬಾರ್ ಮಾಡೋದು, ಅವರೆಕಾಯಿ ಪಲ್ಯ ಮಾಡೋದು, ಹಂಗೆ ಜಾಸ್ತಿ ಅವರೆಕಾಯಿಂದು ಖಾರನೂ ಕೂಡ ಮಾಡ್ತಾರೆ. ಎಣ್ಣೆದೆಲ್ಲ ಕರೆದ್ಬಿಟ್ಟು ಖಾರ ಕೂಡ ಮಾಡ್ತಾರೆ. ವೆರೈಟೀಸ್ ಫುಡ್ ಎಲ್ಲ ಮಾಡ್ಕೊಂಡು ತಿಂತಾರೆ ಅವರೆಕಾಯಿಗಳನ್ನಂತೂ. ಹಂಗೆ ನಮ್ ಕಡೆ ಅಂತೂ ಇವಾಗಂತೂ ಸೀಸನ್ ಜಾಸ್ತಿ ಅವರೆಕಾಯಿ ಅಂತೂ ಬೆಳಿತಾರೆ. ಹಂಗಾಗಿ ನಮ್ಮ ಮನೇಲೂ ಇವತ್ತು ಕೋಳಿ ಸಾಂಬಾರ್ ಜೊತೆ ಇಸ್ಕಿಂಬೇಳೆ ಹಾಕ್ಬಿಟ್ಟು ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿರುತ್ತೆ. ಬೇಕಾದ್ರೆ ನಾನ್ ವೆಜ್ ತಿನ್ನೋರಿಗೆ ಹೇಳ್ತಿರೋದು, ದಯವಿಟ್ಟು ತಿಂದಲೇ ಇರೋರು ಬೇಜಾರ್ ಮಾಡ್ಕೋಬೇಡಿ. ನಾನ್ ವೆಜ್ ತಿನ್ನೋರಿಗೆ ಹೇಳ್ತಿರೋದು ಏನಂದ್ರೆ, ಇಸ್ಕಿಂಬೇಳೆ ಹಾಕಿ ಕೋಳಿ ಸಾಂಬಾರ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾರ್ಯಾರು ಟ್ರೈ ಮಾಡಿಲ್ಲ, ಬಹಳ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಂಗೆ ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದ್ರೆ, ನನಗೆ ಈ ನಾನ್ ವೆಜ್ ಕಂಟೆಂಟ್ ಜಾಸ್ತಿ ಮಾಡ್ತೀನಿ, ಯಾಕಂದ್ರೆ ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ.
ಕೆಲವೊಂದಿಷ್ಟು ಜನ ಇಷ್ಟಪಡಲ್ಲ, ಸೊ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ತುಂಬಾ ಮನಸ್ಸಿಗೆ ಹರ್ಟ್ ಆಗುತ್ತೆ. ದಯವಿಟ್ಟು ಈ ರೀತಿ ನಾವು ತುಂಬಾ ಕಷ್ಟಪಟ್ಟು ಏನೋ ಒಂದು ವಿಡಿಯೋ ಮಾಡ್ಬೇಕಂತ ಬಹಳ ಕಷ್ಟಪಟ್ಟು ಬೆಳಿಗ್ಗೆನೆ ಬೇಗ ಎದ್ದು ತುಂಬಾ ಕಷ್ಟಪಡ್ತೀವಿ. ಅದಕ್ಕೆ ನಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು ಡೆಡಿಕೇಶನ್ ಕೊಟ್ಟು ಮಾಡ್ತಿರ್ತೀವಿ. ಸೊ ಬ್ಯಾಡ್ ಕಮೆಂಟ್ ಕೊಟ್ಟಾಗ ತುಂಬಾ ಹರ್ಟ್ ಆಗುತ್ತೆ ಸ್ನೇಹಿತರೆ. ಹಂಗೆ ಕೆಲವರು ಸೂಪರು, ಚೆನ್ನಾಗಿದೆ, ನೀವು ಪ್ರಯತ್ನ ಪಡ್ತಿದ್ದೀರಾ, ಬಹಳ ಚೆನ್ನಾಗಿದೆ, ನಿಮ್ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಹಾಕ್ತಾರೆ. ಅವಾಗ ನಮಗೂ ಕೂಡ ಒಂಥರ ಖುಷಿ ಸಿಗುತ್ತೆ ಮಾಡ್ಬೇಕಂತ. ಬಟ್ ಇರ್ಲಿ, ತೊಂದರೆ ಇಲ್ಲ, ಏನು ಮಾಡಕ್ಕಾಗಲ್ಲ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮುದ್ದೆ ರೈಸ್ ಎಲ್ಲ ಮಾಡಾಗಿದೆ. ಇನ್ನೇನು ಸಾಂಬಾರ್ ಒಂದ್ ಮಾಡ್ಬೇಕು. ಸಾಂಬಾರ್ನು ಇನ್ನೇನು ಕುಕ್ಕರ್ ಅಲ್ಲಿ ಮಾಡ್ಬಿಡ್ತೀವಿ. ಕುಕ್ಕರ್ ನಲ್ಲಿ ಏನು ಒಂದ್ ಸ್ವಲ್ಪ ಟೈಮ್ ಆಗುತ್ತೆ, ಜಾಸ್ತಿ ಏನು ಒತ್ತಿಡಿಯಲ್ಲ. ಕುಕ್ಕರ್ ನಲ್ಲಿ ಒಂದು ಸಾಂಬಾರ್ ಒಂದಾದ್ರೆ ಅತ್ಲಾಗಿ ಕುತ್ಕೊಂಡು ಎಲ್ಲಾರು ಊಟ ಮಾಡ್ತೀವಿ. ಬೆಳಗಿಂದ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ನಮ್ಮ ಮನೇಲಿ ಯಾರುನು. ಅದು ಇದು ಕೆಲಸ ಅನ್ಕೊಂಡು ಹಸ್ಗಳಂತೆ, ಆ ಕೆಲಸ ಈ ಕೆಲಸ ಅಂತ ಮಧ್ಯಾಹ್ನ ಟೈಮ್ ಊಟನೇ ಮಾಡಲ್ಲ. ಟೀ ಎಲ್ಲ ಕುಡಿತಾರ ನೋಡ್ರಿ, ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ, ಊಟನೇ ಮಾಡಲ್ಲ. ಇವಾಗ ಇನ್ನೇನು ಬೇಗ ಅತ್ಲಾಗಿ ಒಂದ್ 8 ಗಂಟೆ ಅಷ್ಟೊತ್ತಿಗೆ ನೈಟು ಊಟ ಮಾಡ್ಬೇಕು. ಹಂಗಾಗಿ ಬೇಗ ಊಟ ಎಲ್ಲ ರೆಡಿ ಆಗೈತೆ, ಅಡಿಗೆ ಎಲ್ಲ ಮಾಡಾಗೈತೆ. ಸಾಂಬಾರ್ ಒಂದು ಕುಕ್ಕರ್ ಅಲ್ಲಿ ಬೇಯಿಸ್ಬಿಟ್ರೆ ಮುಗ್ದೆ ಹೋಯ್ತೀನೇನು. ಎಲ್ಲಾರು ಕೂತ್ಕೊಂಡು ಊಟ ಮಾಡ್ತೀವಿ. ಅಮ್ಮಣಿ, ಸರೋಜಮ್ಮ, ಅಡಿಗೆ ಎಲ್ಲ ಮಾಡಾಯ್ತೇನಮ್ಮ? ಏನಾರು ಮಾಡ್ಸೋಣ ನಾನು, ಆಗಿಲ್ಲ ಅಂದ್ರೆ? ಕಣತೆ, ಇನ್ನೇನು ಎಲ್ಲ ರೆಡಿ ಆಯ್ತು. ಇನ್ನೇನು ಸಾಂಬಾರು ಬೇಯ್ತೈತೆ, ವಿಜಲ್ ಹೊಡಿದ ತಕ್ಷಣ ಅತ್ಲಾಗಿ ಇನ್ನೇನು ಎಲ್ಲಾನು ಆದಂಗೆನೆ ಇಳಿಸ್ಬಿಡ್ತೀನಿ ಅತ್ಲಾಗಿ. ಮುದ್ದೆ ಅನ್ನ ಎಲ್ಲ ಮಾಡಾಗೈತೆ. ತಿರ್ಗಾ ನೀವೇನಕ್ ಬರ್ತೀರಾ, ಹೋಗ್ರಿ ಅತ್ಲಾಗ ಕುತ್ಕೊಳ್ರಿ, ಒಂದ್ ಗಳಿಗೆ ಸುಧಾರ್ಸ್ಕೊಳ್ರಿ. ಇನ್ನೇನ್ ಪಾಪನ್ ಕಳ್ಸಿ ಹೋಗ್ರಿ. ತಟ್ಟೆ ಮುದ್ದೆ ಇವೆಲ್ಲ ತಗೊಂಡೋಗಿ ಇಡ್ಲಿ ಅತ್ಲಾಗಿ. ಮಧ್ಯಾಹ್ನ ಬೇರೆ ಯಾರು ಊಟ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಕುತ್ಕೊಂಡ್ ಅತ್ಲಾಗ ಊಟ ಮಾಡೋಣತ್ಲಾಗ ಹೊಟ್ಟೆ ಹಸ್ತಿದೈತೆ ನನಗೂ. ಯಾಕಣತೆ, ಇನ್ನೊಂದೇನಂದ್ರೆ ಇವತ್ತು ಖಾರಕ್ಕೆಲ್ಲ ನಾನೇ ರೆಡಿ ಮಾಡಿರೋದು. ಅದಕ್ಕೆ ಸಾಂಬಾರ್ ಹೆಂಗಾಗೈತೋ ಏನೋ ಅಂತ ನನಗ್ ಚಿಂತೆ ಆಗ್ತೈತೆ. ಮಾಮ ಏನ್ ಅನ್ನುತ್ತೋ ಏನೋ. ಚೆನ್ನಾಗಿದ್ರೆ ಸರಿ, ಚೆನ್ನಾಗಿರಿಲ್ಲ ಅಂದ್ರೆ ಏನ್ ಮಾಡೋದತ್ತೆ, ನನ್ಗೆ ಅದೇ ಅರ್ಧ ಚಿಂತೆ ಆಗ್ತೈತೆ. ನೀನ್ ಚೆನ್ನಾಗ್ ಮಾತಾಡ್ತೀಯಮ್ಮ ನೀನು. ಇನ್ ಯಾವಾಗ ಕಲಿಯೋದ್ ನೀನು? ಚೆನ್ನಾಗಿರಲ್ಲ, ನನ್ಗ್ ಮಾಡಕ್ ಬರಲ್ಲ ಅನ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಸರಿ ಆಗುತ್ತೇನಮ್ಮ? ನೀನ್ ಕಲಿಯೋದ್ ಯಾವಾಗ ಹೇಳು? ಯಾವಾಗ್ಲೂ ನಾನೇ ಇರ್ತೀನ? ಬಾ, ಏನೂ ಆಗಲ್ಲ. ಪಾಪ ನಿಮ್ ಮಾಮ ಯಾವತ್ತಾದ್ರೂ ಅಡ್ಗೆ ಚೆನ್ನಾಗಿಲ್ಲ ಅಂತ ಇವತ್ತಿನವರೆಗೂ ಹೇಳಿದ್ದಾರೇನಮ್ಮ. ನೀನ್ ಚೆನ್ನಾಗ್ ಮಾತಾಡ್ತೀಯ, ಬಾ ಸುಮ್ನೆ. ಪಾಪ ಅವರು ಕಷ್ಟನೋ ಸುಖನೋ ಹೆಂಗ ತಿನ್ಕೊಂಡ್ತಾರೆ. ಏನು ಮಾತಾಡಲ್ಲ, ಏನಿಲ್ಲ, ನೀನ್ ನೋಡಿ ಹೇಳ್ತಿರೋದು. ಸರಿ ಕಣತೆ, ಆಯ್ತು. ಇನ್ನೇನ್ ವಿಜಲ್ ಹೊಡಿದ ತಕ್ಷಣ ಇನ್ನೇನ್ ಸಾಂಬಾರು ತಗೊಂಡ್ ಬರ್ತೀನಿ ಅತ್ಲಾಗೆ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ ನಡ್ರಿ ಅತ್ಲಾಗಿ. ಯಮ್ಮ, ಕೋಳಿ ಸಾರು ಗಮ್ ಅಂತ ಇಟ್ಕಣಮ್ಮ. ಅಮ್ಮ ಅಮ್ಮ, ಉಂಬಕ್ಕಿಡಮ್ಮ, ಹೊಟ್ಟೆ ಹಸಿತೈತೆ. ಯಾಕಂಡ್ಲ ಪಾಪ, ಉಂಬಕ್ಕಿಡ್ತೀನಿ. ನೀನ್ ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಓದ್ಕೊಂಡ್ ಬಂದೆ ತಾನೇ ಮತ್ತೆ? ಏನ್ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡ್ ಕುತ್ಕೊಂಡಿದ್ದ ರೂಮ್ ಒಳಗಡೆ ಹೋಗಿ? ಇಲ್ಲ ಕಣಜಿ, ನಾನು ಹೋಮ್ ವರ್ಕ್ ಎಲ್ಲ ಬರ್ದ್ ಆಗೈತ್ ಕಣಜಿ, ಓದ್ಕೊಂತಿದ್ದೆ. ನಾಳೆ ಮೇಷ್ಟು ಟೆಸ್ಟ್ ಕೊಡ್ತೀನಂತ ಬೇರೆ ಹೇಳಿದಾರೆ, ಅದಕ್ಕೆ ಓದ್ಕೊಂತಿದ್ದೆ ಕಣಜಿ. ಅಜಿ ಹೊಟ್ಟೆ ಹಸಿತೈತೆ, ಹೋಮ್ವರ್ಕ್ ಇಡಕ್ಕೆ ಹೇಳಜಿ ಅಮ್ಮಂಗೆ. ನನ್ಗಂತೂ ಬಾಯಲ್ಲಿ ನೀರ್ ಬರ್ತೈತ್ ಕಣಜಿ, ಕೋಳಿ ಸಾಂಬಾರ್ ವಾಸನೆಗೂ ಅದಕ್ಕೂ. ಹೌದೇನಪ್ಪ? ನನ್ ಬಂಗಾರಿಗೆ ಹೊಟ್ಟೆ ಹಸಿತೈತನ್ನು. ತಡಿ, ಊಟ ಮಾಡುವಂತೆ. ಇವತ್ ನಮ್ಮ ಹುಡುಗ ಅರ್ಧ ಮುದ್ದೆ ತಿಂತ ನೋಡಮ್ಮ ಇವತ್ತು. ಸರೋಜಮ್ಮ, ಇವತ್ತು ಕೋಳಿ ಸಾಂಬಾರ್ ಜೊತೆ ಅರ್ಧ ಮುದ್ದೆ ತಿಂದಿಲ್ಲ ಅಂದ್ರೆ ಕೇಳವನು. ಅಜಯ್, ಪ್ಲೀಸ್ ಕಣಜಿ, ನಾನು ಮುದ್ದೆ ತಿಂದಲ್ಲ ಕಣಜಿ, ನನ್ಗೆ ಪೀಸ್ ಹಾಕೊಡು. ಪಕ್ಕದಲ್ಲಿ ಒಂದ್ ಚೂರು ರೈಸ್ ಹಾಕೊಡು, ಅಷ್ಟೇ ಕಣಜಿ, ಸಾಕು ನನ್ಗೆ. ಇದ್ ಮುದ್ದೆ ಬೇಡ ಕಣಜಿ, ಪ್ಲೀಸ್ ಕಣಜಿ. ಕಣಪ್ಪ, ಮುದ್ದೆ ತಿನ್ಬೇಕು ನೀನು. ಮುದ್ದೆ ತಿಂದಿಲ್ಲ ಅಂದ್ರೆ ನೋಡು, ಶಕ್ತಿ ಬರಲ್ಲ ನಿನ್ಗೆ. ಎಲ್ಲಾರು ಆಡ್ಕೊಳ್ತಾರೆ, ಇನ್ನು ತೆಳಗಾಗ್ತಾ ಹೋಗ್ತೀಯ. ಆಟ ಆಡೋದಲ್ಲಿ ನೀನು ನಿಮ್ ಸ್ಕೂಲ್ ನಲ್ಲೆಲ್ಲ ಆಟ ಆಡ್ತಾರ ನೋಡು. ನೀನ್ ಗೆಲ್ಬೇಕಂದ್ರೆ ಮುದ್ದೆ ಚೆನ್ನಾಗ್ ತಿಂದ್ರೆ ನಿನಗ್ ಶಕ್ತಿ ಬರೋದು. ಇಲ್ಲ ಅಂದ್ರೆ ಎತ್ಲಾಗಿಂದ ಬರುತ್ತೆ ನಿನಗ್ ಶಕ್ತಿ ಅನ್ಕೊಂಡಿದ್ಯಾ? ಮುದ್ದೆ ಊಟ ಮಾಡ್ಬೇಕು ಕಣಪ್ಪ. ಹೋಗಜಿ ನೀನು. ಇವತ್ತು ಒಂದೇ ಒಂದ್ ದಿವಸ ಬೇಕಾದ್ರೆ ನಾನು ಮುದ್ದೆ ತಿನ್ನಲ್ಲ, ನಾಳೆಯಿಂದ ತಿಂತೀನಿ ಕಣಜಿ, ಪ್ಲೀಸ್ ಕಣಜಿ. ಇವತ್ತು ಒಂದೇ ಒಂದ್ ದಿವಸ ಬರೀ ಅನ್ನ ಮತ್ತೆ ಕೋಳಿ ಊಟ ಮಾಡ್ತೀನಿ ಕಣಜಿ, ಕೋಳಿ ಸಾಂಬಾರಿಂದ ತಿಂತೀನಿ ಕಣಜಿ, ಪ್ಲೀಸ್ ಕಣಜಿ. ನಿರ್ಲ ಪಾಪ ಆತ್ಲಾಗಿ. ಏನ್ ಒಂಚೂರ್ ಮುದ್ದೆ ತಿನ್ನಕ್ ಏನ್ ಹಂಗೆ ಇದಾಡಂಗ ಆಡ್ತಾನಪ್ಪ ಈ ಹುಡುಗ ಆತ್ಲಾಗಿ. ಏನಾಗುತ್ತೆ ಒಂಚೂರ್ ತಿಂದ್ರೆ ಒಂದ್ ಎರಡೆರಡು ತಿನ್ನುವಂತೆ, ಸುಮ್ನಿರು. ಬೆಳಗ್ಗೆಯಿಂದ ಸಂಜೆ ಗಂಟೆ ಆತ್ಲಾಗಿ ನಮಗೂ ತಲೆ ಕೆಟ್ಟೋಗ್ಬಿಡುತ್ತತ್ಲಾಗಿ. ಅದ್ ತಿಂತೀನಿ, ಇದ್ ತಿನ್ನಲ್ಲ, ಅದ್ ತಿನ್ನಲ್ಲ, ಅದ್ ಬೇಕು ಇದ್ ಬೇಕು, ಇದ್ ಬೇಡ. ನಮ್ಗಂತೂ ಸಾಕಾಗೋಗ್ಬಿಡುತ್ತೆ ಹೋಗತ್ಲಾಗಿ. ಸಂಜೆ ಅಷ್ಟೊತ್ತಿಗೆ ಕುತ್ಕ ಸುಮ್ನೆ ಊಟ ಮಾಡುವಂತೆ ಅತ್ಲಾಗಿ. ಅಜಿ ಮತ್ತೆ ತಾತ ಎತ್ಲಾಗ ಹೋಯ್ತಜಿ? ತಾತನೇ ಕಾಣ್ತಿಲ್ಲ ಊಟ ಮಾಡದಂದ್ರೆ. ತಾತ ಎಲ್ಲೋಯ್ತು? ನಿಮ್ ತಾತ, ನೀನ್ ಬೆಳಿಗ್ಗೆ ಬೇರೆ ಏನ ಕೋಳಿ ಅಂಗಡಿ ತವ ನಿಮ್ ತಾತನ್ ಜೊತೆ ಹೋಗಿದ್ದಂತಲ್ಲ, ನಿನ್ಗೇನೋ ಕೊಡ್ಸ್ಕೊಂಡ್ ಬಂದಿಲ್ವಂತೆ. ಅದಕ್ಕೆ ನಿಮ್ ತಾತ ಏನ ನಿನ್ ಕೋಳಿ ಸಾಂಬಾರ್ ಜೊತೆ ಎಂತದ ಜ್ಯೂಸ್ ಬೇರೆ ಏನ ತಗೊಂಬರ್ತೀನಿ, ಅವ್ನ್ ತಿನ್ ಕುಡಿಲಿ ಜ್ಯೂಸು ಅಂತ ಹೋಗೈತ್ ಕಣಪ್ಪ ತಗೊಂಬರಕ್ಕೆ. ಕುರ್ಕುರೆ ಅದೇನೇನು ತಗೊಂಬರ್ತೀನಿ ಅಂತ ಹೋಗೈತೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ನಿಮ್ ತಾತ ಏನು ಅಂಗಡಿ ತವ ಏನು ಜ್ಯೂಸ್ ಗೀಸ್ ಏನಾರು ನಿಮ್ ತಾತನ ಏನಾರ ತಯಾರಿಸ್ಕೊಂಡ್ ಬರ್ತೈತೆ ಏನಪ್ಪ? ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಏನಿಲ್ಲ. ಊಟ ಮಾಡೋದಂದ್ರೆ ನನ್ಗಂತೂ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಹಸಿತೈತೆ.
ಹೌದೇನಜ್ಜಿ, ನನಗ್ ಜ್ಯೂಸ್ ತಗೊಂಬರಕ್ ಹೋಗೈತ ತಾತ. ಅಲ್ಲ ಕಣಜ್ಜಿ, ನಾನು ಪಾಪ ತಾತಂಗ್ ಬೈಕಣ್ತಿದ್ದೆ ಕಣಜ್ಜಿ. ತಾತ ನೀನ್ ಏನು ಕೊಡಿಸ್ಲಿಲ್ಲ, ಒಟ್ಟು ಕಂಜೂಸ್ ತಾತ ಹಂಗೆ ಹಿಂಗೆ ಅಂತಿದ್ದೆ. ನೋಡು, ಥೂ, ನಾನು ಅನ್ಯವಾಗ ಬೈದ್ಬಿಟ್ನಲ್ಲ ತಾತಂಗೆ. ಸಾರಿ ಹೇಳ್ಬೇಕು ಬಂದ ತಕ್ಷಣ ಮೊದ್ಲು ನಾನು. ಅಜ್ಜಿ ಅಜ್ಜಿ, ಈಗ ಒಂದ್ ಕೆಲ್ಸ ಮಾಡ್ತೀನಿ. ತಾತ ಎಲ್ಲ ಐತೆ ಹೋಗಿ ನಾನೇ ಹುಡ್ಕೊಂಡು ಕರ್ಕೊಂಬರ್ತೀನಿ, ತಡಿಯಜ್ಜಿ. ನೀವು ಊಟ ಮಾಡ್ಬೇಡ್ರಿ, ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ತಡೀರಿ, ಹೋಗಿ ಕರ್ಕೊಂಬರ್ತೀನಿ ತಾತ ಎಲ್ಲ ಐತಂತ. ಕಣ್ ಸುಮ್ ಕೂತ್ಕೊಳ್ಳಪ್ಪ ನೀನು. ನಿಮ್ ತಾತ ಬರ್ತಾರೆ, ಅವ್ರೇನ್ ಸಣ್ಣ ಹುಡುಗ ಅಲ್ಲ, ಬರ್ತಾರೆ ಒಂದ್ ರೇಟು. ನೀನ್ ಕೂತ್ಕ, ನಿಂದ ಅಮ್ಮಯ್ಯ. ನಿಮ್ ತಾತಂಗ್ ಹುಡ್ಕೊಂಡು ಹೋಗಿ, ನಿಮ್ ತಾತ ಬಂದಾದ್ಮೇಲೆ ನೀನ್ ತಿರ್ಗಾ ನಾವು ಹುಡ್ಕೊಂಡ್ ಬರಂಗ್ ಮಾಡ್ಬೇಡ ನೀನು. ಕೂತ್ಕ ಸುಮ್ನೆ ನೀನು. ಸರಿ ಕಣ, ಆಯ್ತು ಬಿಡಮ್ಮ, ಕೂತ್ಕೊಂತೀನಿ. ಅದ್ ಯಾಕೆ ಹಿಂಗ್ ಬೈತಿ? ಊಟ ಮಾಡೋ ಟೈಮಲ್ಲೂ ಬೈಯುತ್ತೆ ಈ ಅಮ್ಮ ಯಾಕ? ತಾತ ಬಂತು, ತಾತ ಬಂತು. ಯಾಕಜ್ಜ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದೆ? ಬಿರ್ನೆ ಬರೋದಲ್ವೇನಜ್ಜ? ಏನಾರ ಜ್ಯೂಸ್ ಏನಾರ ತಗೊಂಬರಕ್ ಹೋಗಿದ್ದ, ನೀನೇನಾರ ತಯಾರ್ಸ್ಕೊಂಬರಕ್ ಹೋಗಿದ್ದ? ಅದೇನ ನಿಮ್ಮ ಅಜ್ಜಿ ಹೆಂಗ್ ಮಾತಾಡುತ್ತಂತ ನೋಡ್ ಕೇಳು. ಪರಗಿಲ್ ಕಣೆ, ನೀನು ಒಂಥರವ್ ಆ ಹುಡುಗನ ಅಂಗಡಿ ಬಾಕ್ಲ ಹಾಕಿದ್ ಕಣೆ, ಅದಕ್ಕೆ ಬೇರೆ ಅಂಗಡಿಗೆ ಹೋಗಿ ತಗೊಂಬರೋಷ್ಟೊತ್ತಿಗೆ ಒಂಚೂರು ಒತ್ತಾಯ್ತು ಅಷ್ಟೇ. ಸುಮ್ನಿರು. ಈಗ ಏನು ಊಟ ಬಡಸ್ರಿ, ಇವಾಗ ಊಟ ಮಾಡೋಣ ಕುತ್ಕೊಳ. ಇನ್ನೇನು ಕೆಲಸ ಇಲ್ವಲ್ಲ ಇನ್ನೇನು? ಹೊಟ್ಟೆ ಹಸಿತೈತ್ ಬಾರ್ತತೋ. ಉಂಬಕ್ ಕುತ್ಕ ಬಾ ಫಸ್ಟು, ಊಟ ಮಾಡೋಣ. ಹೊಟ್ಟೆ ಹಸಿತೈತ್ ನನಗಂತೂ. ಅಜ್ಜಿ ಅಜ್ಜಿ, ಮೊದ್ಲು ನನ್ಗೆ ಕಪ್ ಕೊಡಜ್ಜಿ, ನಾನ್ ಜ್ಯೂಸ್ ಕುಡಿತೀನಿ, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ಬೇಡ ಕಣಪ್ಪ, ಮೊದ್ಲು ಊಟ ಮಾಡು. ಜ್ಯೂಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ ನೋಡು, ಆಮೇಲೆ ಊಟ ಮಾಡಲ್ಲ ಸರಿಯಾಗಿ. ಮೊದ್ಲು ಊಟ ಮಾಡ್ಬಿಟ್ಟು ಕಡೆಗ್ ಬೇಕಾದ್ರೆ ಒಂದ್ ಕಪ್ಪಲ್ ಹಾಕೊಂಡು ನೀನ್ ಜ್ಯೂಸ್ ಕುಡಿಯುವಂತೆ. ಇವಾಗ ಊಟ ಮಾಡಪ್ಪ, ಹೊಟ್ಟೆ ತುಂಬಾ. ಕಣಜ್ಜಿ, ನಾನ್ ಮೊದ್ಲು ಜ್ಯೂಸ್ ಕುಡಿತೀನಿ, ನನಗ್ ಕಪ್ ಕೊಡ್ರಿ, ನಾನ್ ಜ್ಯೂಸ್ ಹಾಕೊಂಡ್ ಕುಡಿತೀನಿ ಮೊದ್ಲು. ಕಣ, ನಿಂದ ಯಾಕ ಅತಿ ಆಯ್ತು ನಿಂದು? ಹೇಳಿದ್ ಮಾತ್ ಕೇಳಲ್ಲ, ಏನಿಲ್ಲ. ನಾನ್ ಏನೋ ಹುಡುಗ ಊಟ ಮಾಡೋ ಟೈಮಲ್ಲಿ ಹುಡುಗಂಗ್ ಏನು ಬೈಬಾರ್ದು ಹೊಡಿಬಾರ್ದಂತ ನಾನು ಅವಾಗ್ಲಿಂದಾನು ಸುಮ್ನಿದೀನಿ. ನೋಡೋವರ್ಗ್ ನೋಡ್ಬಿಟ್ಟು ಏನಿಲ್ಲ, ಏರಿಕ್ ಬಿಡ್ತೀನಿ ನೋಡಿ ಇವಾಗ. ಸುಮ್ಮನ್ ಕುತ್ಕೊಂಡು ಊಟ ಮಾಡ್ಲಪ್ಪ, ಆಮೇಲೆ ಕೊಡ್ತೀವಿ ಜ್ಯೂಸು. ನಿನ್ಗೆ ಕುಡಿಯಕ್ ತಗೊಂಬಂದಿರೋದಂತ ಬಡ್ಕಣ್ತಿದೀವಿ. ಏನ್ ಸೀಮೆಗಿಲ್ದದ್ ಮಾತಾಡ್ತಾ ನೀನು? ಕುತ್ಕೊಳ್ಳ ಸುಮ್ನೆ, ಕುತ್ಕೊಂಡು ಊಟ ಮಾಡೋ. ಸುಮ್ಮನ್ ಕುತ್ಕೊಂಡ್ರೆ ಜ್ಯೂಸ್ ಕೊಡ್ತೀನಿ ಕಡೆಗೆ, ಇಲ್ಲ ಅಂದ್ರೆ ತಗೊಂಡೋಗ್ಬಿಟ್ಟು ಆ ಫ್ರಿಡ್ಜ್ ಅಲ್ಲಿ ಬಾಕ್ಲಾಕಿ ಇಟ್ಬಿಡ್ತೀನಿ, ಹಂಗೆ ನಿನಗ್ ಸಿಗ್ಬಾರ್ದು ಕೈಲಿ, ಹಂಗ್ ಮಾಡ್ಬಿಡ್ತೀನಿ ನೋಡು. ಸುಮ್ನೆ ಊಟ ಮಾಡು ಮೊದ್ಲು. ಹಂಗೇನಾರ ಮಾಡಿಗಿಡಿಯ ಮತ್ತೆ. ಊಟ ಮಾಡ್ತೀನಿ, ಕಡೆಗೆ ಬೇಕಾದ್ರೆ ಹಾಕೊಡುವಂತೆ ಬಿಡು. ಈ ಅಮ್ಮನ್ ನೋಡ್ತಾತ ಹೆಂಗ್ ಬೈಯುತ್ತೆ. ಹೊಟ್ಟೆ ಕಿಚ್ಚಮ್ಮ. ಕೂತ್ಕೊಳ್ರಿ, ಅಲ್ಲೇ ಕೂತ್ಕೊಳ್ರಿ, ನಾನು ಊಟಕ್ಕೆ ಬಡಿಸ್ತೀನಿ. ಊಟ ಮಾಡಿರಂತೆ ಕೂತ್ಕೊಳ್ರಿ, ಒತ್ತಾಯ್ತು. ಸಾಂಬಾರ್ ಹೆಂಗೈತ್ ಮಮ್ಮ? ಅಯ್ಯೋ, ನಾನು ಮೊದ್ಲು ನಿಮ್ಗೆ ಆ ಖಾರ ಎಲ್ಲ ಹೆಂಗೈತೆ ಏನೋ, ಉಪ್ಪು ಖಾರ ಎಲ್ಲ ಹೆಂಗೈತೆ ಏನೋ ಅಂತ ಒಂದ್ ತಟ್ಟೆಗಾರ ಹಾಕೊಡ್ಲಿಲ್ಲ, ಏನಿಲ್ಲ. ನಾನು ಇವತ್ತು ಖಾರಕ್ಕೆಲ್ಲ ತೆಗ್ದಿರೋದು. ನೋಡ್ಮಮ್ಮ ಹೆಂಗೈತೆ ಸಾಂಬಾರ್, ಚೆನ್ನಾಗೈತಾ? ನೋಡಮ್ಮ, ಚೆನ್ನಾಗೈತೆ. ಸಾಂಬಾರಿಗೆ ಏನಾಗೈತಮ್ಮ, ಬಾಳ ಚೆನ್ನಾಗೈತೆ. ಏನಂದ್ರೆ ಒಂಚೂರು ಖಾರ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದೆ ಅಷ್ಟೇ. ಒಂಚೂರೇ ಚೂರು ಕಡಿಮೆ ಮಾಡ್ಬೇಕಿತ್ತು. ಮಸಾಲೆ ಇವೆಲ್ಲ ಬಾಳ ಚೆನ್ನಾಗೈತೆ ಕಣಮ್ಮ, ಚೆನ್ನಾಗೈತೆ ಬಿಡು. ಊಟ ಮಾಡ್ಬೋದು, ಚೆನ್ನಾಗೈತೆ ಸಾಂಬಾರು. ಅಜ್ಜಿ, ಮತ್ತೆ ಏನ್ ಗೊತ್ತೇನಜ್ಜಿ, ನಮ್ ಪಿಂಕಿ ಇದ್ದಾಳಲ್ಲ, ಏನ್ ಮಾಡಿದಾಳ ಗೊತ್ತೇನಜ್ಜಿ? ಮೊನ್ನೆ ನಾನು ಸ್ಕೂಲಿಗೆ ರಜೆ ಹಾಕೊಂಡಿದ್ದೆ ನೋಡು, ನನಗೆ ಹೊಟ್ಟೆ ನೋವ್ತೈತಂತ. ತಾತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿತ್ ನೋಡು. ಅವಾಗ ಕಣಜ್ಜಿ, ಎಲ್ಲಾರುನು ಈ ನಮ್ ಚಂದು, ಪ್ರವೀಣ ಅವರೆಲ್ಲ ಹುಷಾರಿಲ್ಲ ಅವನಿಗೆ, ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದಾರಂತ ಹೇಳಿರೆ, ಇವಳು ಪಿಂಕಿ ಅಂತೆ. ಇಲ್ಲ ಅವ್ನು ಸುಳ್ಳು ಸುಳ್ಳೆ ಹೇಳ್ತಿದಾರೆ, ನಾಟಕ ಮಾಡ್ಕೊಂಡ್ ಮನೇಲೆ ಇದಾನೆ ಅಂತ ಎಲ್ಲ ಸುಳ್ಳು ಸುಳ್ಳೆ ಹೇಳಿದಾಳಂತಲ್ಲಜ್ಜಿ. ಹಿಂಗೆಲ್ಲ ಮಾಡಿದ್ರೆ ಸರಿಯಾನಜ್ಜಿ? ಆ ಪಿಂಕಿಗ್ ಮಾತ್ರ ನೀನ್ ಮಾತ್ರ ಒಳ್ಳೆ ಹುಡುಗಿ, ಏನು ಬೈಬೇಡ ಹಂಗೆ ಹಿಂಗೆ ಅಂತಿರ್ತೀಯ, ನನಗ್ ಮಾತ್ರ ಹಿಂಗ್ ಸುಳ್ಳು ಸುಳ್ಳೆ ಹೇಳಿ ಬೈಸೋದ್ ಮಾತ್ರ ಸರಿನಾ? ನೀನೇ ಹೇಳಜ್ಜಿ ಅವಳಿಗೆ. ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವಳು ಬುದ್ಧಿ ಕಲಿಯಲ್ಲ ಕಣಜ್ಜಿ, ನನಗೆ ತಿರುಗೆಲ್ಲ ಮಾತಾಡ್ತಾಳೆ. ನೋಡಜ್ಜಿ ಹೆಂಗ್ ಹೇಳಿದಾಳಂತ ಅವಳು. ಬಿಡ್ಲ ಪಾಪ, ಆ ಪಿಂಕಿಗೆ ಗೊತ್ತಿರಲ್ಲ ಅನ್ಸುತ್ತೆ ನಿನ್ಗೆ ಹುಷಾರಿಲ್ಲ ಅನ್ನೋದು. ನೀನ್ ಬೇರೆ ಊಟ ಕಳ್ಳಾಟ ಆಡ್ತಿರ್ತೀಯಲ್ಲ, ಅದು ಕೇಳಿದಾಳ ಅವಳು. ನೀನು ಯಾವತ್ತಾದ್ರೂ ಆ ಹುಡುಗಿ ಮೇಲೆ ಯಾವತ್ತಾದ್ರೂ ಸುಮ್ನೆ ಚಾಡಿ ಹೇಳಿದ್ಯಾ ಅನ್ಸುತ್ತೆ. ನೀನ್ ಸುಮ್ನಿರವ್ನ, ಅದಕ್ಕೆ ಆ ಹುಡುಗಿನ ಹೇಳಿದಾಳ್ ಬಿಡು. ಹಂಗೇನು ಆಗಲ್ಲ, ಸುಮ್ನಿರು. ಮೇಷ್ರಿಗೂ ಗೊತ್ತಾಯ್ತಲ್ಲ ಇನ್ನೇ ನಿನ್ಗೆ ಹುಷಾರಿಲ್ಲ ಅಂತ. ಬಿಡು, ಏನು ಮಾಡಲ್ಲ. ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತಿದ್ದೆ ನೀನ್ ಇವಾಗ? ಊಟ ಮಾಡೋ ಟೈಮಲ್ಲಿ ಸುಮ್ನೆ ಊಟ ಮಾಡು, ಅದು ಇದು ಮಾತಾಡ್ತಿರ್ಬೇಡ ನೀನು. ಈ ಹುಡುಗ ಒಳ್ಳೆ ಊಟ ಮಾಡೋ ಟೈಮಲ್ಲಿ ಇವನಿಗೆ ಅದು ಇದು ನೆನಪು ಬಂದ್ಬಿಡುತ್ತೆ. ಸುಮ್ನೆ ಊಟ ಮಾಡ. ಹಂಗಾರೆ ಅಜಯ್, ನಾಳೆ ಮೇಷ್ಟ್ರ ತವ ನೀಯೇ ಬಂದ್ ಒಂದ್ ಮಾತು ಹೇಳಜ್ಜಿ, ಪ್ಲೀಸ್ ಕಣಜಿ. ಇಲ್ಲಾಂದ್ರೆ ಮೇಷ್ಟ್ರು ಬೈತಾರೆ ನೋಡು. ಸುಮ್ನೆ ನೆನೆ ಆಬ್ಸೆಂಟ್ ಆಗಿದೆಯೇನೋ ಸ್ಕೂಲಿಗೆ ಅಂತ ಬೈತಾರೆ. ನೀನ್ ಬಂದ್ಬಿಟ್ಟು ಮೇಷ್ಟ್ರ ತಾವ ಹೇಳಜ್ಜಿ, ಹಿಂಗಿಂಗೆ ನಮ್ಮ ಹುಡುಗಂಗೆ ಹುಷಾರಿರಲ್ಲ ಕಣ್ ಮೇಷ್ಟ್ರೆ, ಅದಕ್ಕೆ ನಾವೇ ರಜೆ ಹಾಕ್ಸಿದ್ದು, ಏನು ಬೈಯಕ್ಕೇನು ಹೋಗ್ಬೇಡ್ರಿ ಕಣ್ರಿ ಮೇಷ್ಟ್ರೆ ಅಂತ ಹೇಳಜ್ಜಿ. ನಾನು ಹೋಮ್ ವರ್ಕ್ ಎಲ್ಲ ಬರ್ಕೊಂಡಿದೀನಿ ಕಣಜ್ಜಿ. ಚಂದೂರ್ ತಾವೆಲ್ಲ ಕೇಳ್ಕೊಂಡು ಹೋಮ್ ವರ್ಕ್ ಎಲ್ಲ ಬರ್ಕೊಂಡಿದೀನಿ. ಆದ್ರೂ ಒಂಚೂರು ಭಯ ಆಗುತ್ ಕಣಜಿ. ಪ್ಲೀಸ್ ಕಣಜಿ ಹೇಳಜ್ಜಿ, ನೀನು ಒಂದ್ ಮಾತು ಬಂದ್ಬಿಟ್ಟು. ಕಣ ಆಯ್ತು, ಹೇಳ ಪಾಪ, ಊಟ ಮಾಡ್ಲಾ ಪಾಪ ಸುಮ್ನೆ ಮೊದ್ಲು. ನಿಮ್ ತಾತಂಗ ಯಾರಿಗಾರ ಕಳಿಸ್ತೀನಿ, ಮೇಷ್ಟ್ರ ತಾವ್ ಹೇಳೆ ಬಿಟ್ಟು ಬರ್ತಾರೆ. ಸುಮ್ನೆ ಊಟ ಮಾಡಿ ಇವಾಗ. ಊಟ ಮಾಡೋ ಟೈಮಲ್ಲಿ ನಿನಗೆ ಎಲ್ಲಿಲ್ಲ ಚಿಂತೆ ಬಂದ್ಬಿಡುತ್ತಪ್ಪ ನಿನ್ಗೆ. ನೋಡಿದ್ರೇಂದ್ರಪ್ಪ, ನಮ್ ಹುಡ್ಗನ್ ತರ್ಲೆ ಅವತಾರನ. ಊಟ ಮಾಡೋ ಟೈಮಲ್ಲೂ ಬರೀ ಅವ್ನ್ ತರ್ಲೇನೆ.
ನೋಡ್ರಿ ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ? ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನೆಲ್ಲ ನೋಡಿ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಜ್ಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.